ಹರೇ ಕೃಷ್ಣ ಚೇತನ ಅವರೇ, ನಮಸ್ತೆ. ನಾವಿಬ್ರು ಇವತ್ತಿನ ಹೀಲರ್ಸ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಹೀಲಿಂಗ್ ಬಗ್ಗೆ ಮಾತಾಡೋಣ ಅಂತ. ನಾವು ನಾನು ಎಲ್ಲ ವೀಕ್ಷಕರಿಗೆ ನಮ್ಮ ಶ್ರೀಕೃಷ್ಣ ಗ್ಲೋಬಲ್ ಗುರುಕುಲ್ ಇದಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಮ್ಮ ಶ್ರೀಕೃಷ್ಣ ಗ್ಲೋಬಲ್ ಗುರುಕುಲ ಅಂತಂದ್ರೆ ನಾವಿಲ್ಲಿ ಎಲ್ಲರಿಗೂ ಅವರ ದೈನಂದಿನ ಜೀವನ ಮತ್ತು ಒಂದು ಆಧ್ಯಾತ್ಮಿಕ ಜೀವನ ಎರಡನ್ನ ಸೈಮಲ್ಟೇನಿಯಸ್ಲಿ ಜೊತೆಗೆ ಹೇಗ್ ಕರ್ಕೊಂಡು ಹೋಗೋದು ಅನ್ನೋದಕ್ಕೆ ನಾನೊಂದು ಪ್ಲಾಟ್ಫಾರ್ಮ್ ಒದಗಿಸಿರುವಂತದ್ದು. ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಆ ನಮ್ಮ ಮಕ್ಕಳು ಇವರೆಲ್ಲ ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಓಡೋಗ್ಬಿಡ್ತಾರೆ ಸ್ಕೂಲಿಗೆ. ಅವ್ರಿಗೆ ಪೂಜೆ ಪುರಸ್ಕಾರ ಅಂದ್ರೆ ಏನ್ ಗೊತ್ತಿಲ್ಲ ಪಾಪ. ಆಧ್ಯಾತ್ಮಿಕ ಜೀವನ ಅಂದ್ರೆ ನಾವೆಲ್ಲ ಶಾಲೆಗೆ ಹೋಗುವಾಗ ಶಾಲೆಯಲ್ಲಿ ಅಟ್ಲೀಸ್ಟ್ ಪ್ರೇಯರ್ ಟೈಮ್ ಅಲ್ಲಿ ಆದ್ರೂ ಪ್ರೇಯರ್ ಅನ್ನ ಚಂದ ಮಾಡಿ ಮಾಡಿಸ್ತಾ ಇದ್ರು. ಈಗ ಪ್ರೇಯರ್ ಅಂತ ಹೇಳಿದ್ರೆ 2 ನಿಮಿಷದ್ದು ಇಂಗ್ಲಿಷ್ ಅಲ್ಲಿ ಪ್ರೇಯರ್ ಹೇಳಿಸ್ತಾರೆ, ಮಕ್ಳಿಗೆ ಕೂರಿಸ್ಬಿಡ್ತಾರೆ. ಹಾಗೇನೆ ಒಂದು ಹೀಲಿಂಗ್ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕವರಿರುವಾಗ ಮನೆಯಲ್ಲಿ ನಾಗನ್ ಪೂಜೆ ಮಾಡೋದಾಗ್ಲಿ ಅಥವಾ ಹೋಮಗಳು ಮನೆಯಲ್ಲಿ ಗಣ ಹೋಮ ಅಥವಾ ಆಶ್ಲೇಷ ಬಲಿ ಇದೆಲ್ಲ ಮಾಡ್ಸಿದ್ರೆ ನಮ್ಗೊಂದು ಕನೆಕ್ಟಿವಿಟಿ ಇರ್ತಿತ್ತು. ಈಗಿನ ಮಕ್ಳಿಗೆ ಪಾಪ ಶಾಲೆಗೆ ಹೋಗಿ ರಜೆಯಲ್ಲಿ ಮಾತ್ರ ಅವ್ರು ಅದೆಲ್ಲ ನೋಡ್ಲಿಕ್ ಸಾಧ್ಯ ಆಗತ್ತೆ. ಹಿಂದೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಮಕ್ಳಿಗ್ ಮಾತ್ರ ಅಲ್ಲ, ನಮ್ಗೂನು ಸುಮಾರು ಪ್ರಾಬ್ಲಮ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ದು ಲೈಫ್ ಸ್ಟೈಲ್ ತುಂಬಾ ಬದಲಾಗಿದೆ. ಹಿಂದಿನವರೆಲ್ಲ ಏನ್ ಮಾಡ್ತಿದ್ರು, ಅಕ್ಕಿ ಬೀಸ್ತಿದ್ರು, ಅಕ್ಕಿ ರುಬ್ತಿದ್ರು. ಇನ್ನು ನೀವು ಉತ್ತರ ಕರ್ನಾಟಕ ಹಾಗೆ ಮೇಲೆ ನಾರ್ತ್ ಕಡೆ ಹೋಯ್ತು ಅಂತ ಹೇಳಿದ್ರೆ ಗೋಧಿ ಬೀಸ್ತಿದ್ರು, ಜೋಳ ಬೀಸ್ತಿದ್ರು. ನಾವೆಲ್ಲ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ರು, ಅಕ್ಕಿ ಕುಟ್ಟಿ ಭತ್ತ ಕುಟ್ಟಿ ಅಕ್ಕಿ ತೆಗಿತೇವೆ ನಾವು ಅಂತ ಹೇಳ್ತಿದ್ರು. ಅಂದ್ರೆ ನಮ್ಮ ಉಡುಪಿ ಮಂಗಳೂರಲ್ಲೆಲ್ಲ ಹೇಗೆ ಅಂತಂದ್ರೆ ಕುಚ್ಚಲಕ್ಕಿ ಅನ್ನನೇ ಆಗ್ಬೇಕು. ಭತ್ತ ಬೇಯಿಸಿ ಒಣಗಿಸಿ ಆ ಭತ್ತವನ್ನ ಕುಟ್ಟಿ ಅದನ್ನ ಅಕ್ಕಿ ಮಾಡಿ ಅವರು ಒಂದು ವರ್ಷ ಇಟ್ಕೊಳ್ತಿದ್ರು. ಈಗ ಮಿಲ್ ಬಂದಿದೆ, ಅದಿಲ್ಲ ಅಂತ ಹೇಳುವ, ಆದ್ರೂ ಸಹ ಕೆಲವು ಮನೆಗಳಲ್ಲಿ ಇವಾಗ್ಲೂ ನಡೀತದೆ, ಅವರು ಆ ಭತ್ತ ಕುಟ್ಟಿನೇ ಮಾಡ್ತಾರೆ. ಮತ್ತೆ ಅವಲಕ್ಕಿ ಸಹ ಈಗಿನಾಗೆ ಅಂಗಡಿಲಿ ಸಿಗ್ತಿರ್ಲಿಲ್ಲ, ಅವರು ಮನೆಯಲ್ಲಿ ಮಾಡಿ ಇದು ಮಾಡ್ತಾ ಇದ್ದಂತ ಕಾಲ ಇತ್ತು. ನಾವು ಅದೆಲ್ಲ ಬಿಟ್ಟಿದ್ದೇವೆ. ಅದೆಲ್ಲ ಬಿಟ್ಟಿದ್ದಕ್ಕೆ ನಾವು ಏನ್ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನೆಲ್ಲ ಅಂತ ಹೇಳಿದ್ರೆ, ಮೊದಲನೇದು ಹಾರ್ಮೋನ್ ಇಂಬ್ಯಾಲೆನ್ಸ್, ಎರಡನೇದು ಸಂಸಾರದಲ್ಲಿ ಮಾಡ್ಲಿಕ್ಕೆ ಕೆಲ್ಸ ಇಲ್ಲ. ಏನ್ ಮಾಡ್ತಾನೆ ಅಂದ್ರೆ ಮಗುಗೇನು ಅವನ್ ಕುಂಡಿ ಕೆತ್ತಿದ ಅಂತ ಹೇಳ್ತಾರೆ. ಅಂದ್ರೆ ಕೆಲ್ಸ ಮಾಡ್ಲಿಕ್ಕೆ ಆಚಾರಿ ಕೆಲ್ಸ ಇಲ್ಲ, ಎಂತ ಮಾಡುದು? ಮನುಷ್ಯನ್ ಮೈಂಡೇ ಹಾಗೆ, ಇಲ್ದೇ ಇರೋ ಆಲೋಚನೆಗಳು ಬರ್ಲಿಕ್ಕೆ ಶುರು ಆಗತ್ತೆ. ಮನುಷ್ಯನ್ ಬಾಡಿ ಸೃಷ್ಟಿ ಮಾಡಿರೋದು ಏನಕ್ಕೆ, ಹೇಗೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡಿರೋದಕ್ಕೆ ಮಾಡಿದ್ದು ಅಂತಿದ್ದು. ನಾವೇನ್ ಮಾಡ್ತೇವೆ, ನಮ್ಮ ಅದ್ರಲ್ಲಿ ಇನ್ನೊಂದೇನಾಗತ್ತೆ ಅಂದ್ರೆ ನಾವು ಒಂದನ್ನ ಥಿಂಕ್ ಮಾಡೋದೇ ಇಲ್ಲ. ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಲ್ಲ ಅಂದ್ರೆ ನಾವು ಖರ್ಚು ಮಾಡ್ಲಿಕ್ಕೆ ಆಗಲ್ಲ. ಖಾಲಿ ವಿಂಡೋ ಶಾಪಿಂಗ್ ಮಾಡ್ಬೋದು ಲೈಫಲ್ಲಿ. ಅರ್ಥ ಆಯ್ತಲ್ಲ? ನಮ್ಮ ಪುಣ್ಯ ಕಡಿಮೆ ಇದ್ರೆ, ಅಥವಾ ನಮ್ಮಲ್ಲಿ ಒಂದು ಸಂಚಿತ ಕರ್ಮ ಅನ್ನೋದು ಕೂಡ ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಅಥವಾ ನಮ್ದು ಪ್ರಾರಬ್ಧ ಅಂದ್ರೆ ಪೂರ್ವದಲ್ಲಿ ಮಾಡಿದ ಕರ್ಮಗಳಂದ್ರೆ ಕೆಟ್ಟದೇ ಅಂತಲ್ಲ. ನಾನು ಒಳ್ಳೆ ಕೆಲಸ ಮಾಡಿದ್ದು ಪೂರ್ವದಲ್ಲಿ ಪ್ರಾರಬ್ಧ, ಮತ್ತೆ ಈಗ ಮಾಡಿದ್ದು ಸಂಚಿತ ಕರ್ಮ, ಮತ್ತೆ ಆಗಮ ಕರ್ಮ. ಈ ಕರ್ಮಗಳು ನಮ್ಮಲ್ಲಿ ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ನಾವ್ ಏನು ತಗೊಳ್ಲಿಕ್ಕಾಗಲ್ಲ. ಖಾಲಿ ನೋಡ್ಬೋದು, ಕೆಲವು ಸಲ ನೋಡೋ ಭಾಗ್ಯನೂ ಇಲ್ಲ, ಕೇಳು ಭಾಗ್ಯನೂ ಇರುವುದಿಲ್ಲ. ಅರ್ಥ ಆಯ್ತಾ? ನಾವ್ ಅದನ್ನ ಪಡಿಬೇಕು, ಮಾಡ್ಬೇಕು ಅಂತ ಬಂದಾಗ ನಾವು ಯಾವ್ದಾದ್ರೂ ಒಂದು ಅನುಷ್ಠಾನವನ್ನ ಮಾಡ್ಬೇಕು. ಖಂಡಿತ. ಅನುಷ್ಠಾನ ಹೇಗೆ, ಎಂತ ಇರ್ಬೋದು ಹೇಳಿ? ಅನುಷ್ಠಾನದಲ್ಲಿ ಎಂತ ಅಂತ ಹೇಳಲಿಕ್ಕಾಗತ್ತೆ? ಈಗ ನೀವು ಹಲವು ಅನುಷ್ಠಾನಗಳನ್ನ ಮಾಡ್ಬೋದು. ಈಗ ರೇಖೆ ಅನ್ನೋದು ಕೂಡ ಒಂದು ಅನುಷ್ಠಾನ ಇದ್ದ ಹಾಗೆ. ಹೌದು. ನಿಮ್ಮ 24 ಪಾಯಿಂಟ್ಗಳಿಗೆ, ನಿಮ್ಮ ದೇಹದ 24 ಪಾಯಿಂಟ್ಗಳಿಗೆ ನೀವು ಪ್ರತಿನಿತ್ಯ ಹೀಲಿಂಗ್ ಕೊಡ್ತಾ ಹೋಗ್ತಿರಲ್ಲ, ಅದು ಒಂದು ಅನುಷ್ಠಾನ. ಇದ್ರಲ್ಲಿ ಎಂತ ಆಗತ್ತೆ, ನಿಮ್ಮ ದೇಹದ 72,000 ನಾಡಿಗಳು ಅಲ್ಲಿರುವ ಬ್ಲಾಕೇಜ್ ಕ್ಲಿಯರ್ ಆಗ್ಲಿಕ್ಕೆ ಶುರು ಆಗತ್ತೆ. ಎರಡನೇದು ಎಂತ ಆಗತ್ತೆ, ನಿಮ್ಮ ಒಂದು ಇಡೀ ಓವರ್ ಆಲ್ ಲೈಫ್ ಚೇಂಜ್ ಮಾಡ್ಕೊಡತ್ತೆ. ಎಲ್ಲ ಲೈಫ್ ಅಂತ ಹೇಳಿದ್ರೆ ಕಂಪ್ಲೀಟು. ನಿಮ್ಮ ಹಣಕಾಸಿನಲ್ಲಿ ತೊಂದರೆ ಇದ್ದಿದ್ ಸರಿ ಮಾಡ್ಕೊಡತ್ತೆ, ಸಾಮಾಜಿಕ ತೊಂದರೆಗಳು ಸರಿ ಮಾಡ್ಕೊಡತ್ತೆ, ನಿಮ್ಗೆ ಯಾರ ಹತ್ರನೂ ಮಾತಾಡ್ಲಿಕ್ ಮನ್ಸಾಗಲ್ಲ, ಅದನ್ನ ಮಾಡುತ್ತೆ. ಯಾರ ಹತ್ರನೂ ನಿಮ್ದು ಆರ ಸರಿ ಹೋಗ್ತಾ ಇರೋದಿಲ್ಲ, ಆ ಆರನ ಸರಿ ಮಾಡ್ಕೊಡತ್ತೆ. ಹಾಗೇನೆ ಇಲ್ಲಿ ನಾವು 2 ರಿಂದ 3 ರೇಖೆಗಳನ್ನ ಹೇಳ್ತೇವೆ. ಅದಲ್ದೇನೆ ನಾವು ಕನಕದಾರ ಸ್ತೋತ್ರ ಆಗಿರ್ಬೋದು, ಶ್ರೀ ಸೂಕ್ತ ಆಗಿರ್ಬೋದು, ಅಥವಾ ಪುರುಷ ಸೂಕ್ತ ಆಗಿರ್ಬೋದು, ಅಥವಾ ಹರೇ ಕೃಷ್ಣ ಮಂತ್ರ ಜಪ ಆಗಿರ್ಬೋದು,
ನಾವ್ ಇಸ್ಕಾನ್ನವ್ರಿಗೆ ನಮ್ಗೇನಂತ ಹೇಳಿದ್ರೆ ನಮ್ಮ ಅನುಷ್ಠಾನ ಇದ್ದೇ ಇದೆ. 108 ಹರೇ ಕೃಷ್ಣ ಮಂತ್ರವನ್ನ 16 ಸಲ ಮಾಡಿದ್ರೆ ಮುಗಿಯೋಯ್ತು ನಮ್ದು ಅನುಷ್ಠಾನ. ಆದ್ರೆ ಐಹಿಕ ಜೀವನ ಮಾಡುವಾಗ ಬೇರೆ ಬೇರೆ ಅನುಷ್ಠಾನಗಳು ನಿಮ್ಗೆ ಬೇಕಾಗ್ಬೋದು. ಈ ಕಾರಣಕ್ಕೆ ನಾನು ಆಗಿರ್ಬೋದು, ಚೇತನ ಅವರು ಆಗಿರ್ಬೋದು, ನಮ್ ತರದವರು ಒಂದು ಗ್ರೂಪ್ ಇನ್ಮೇಲೆ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಶುರು ಆಗತ್ತೆ. ಚೇತನ ಅವರುನು ಲಲಿತ ಸಹಸ್ರನಾಮವನ್ನ ಹೇಳ್ಕೊಡ್ತಾರೆ. ನಾನು ಶ್ರೀ ಸೂಕ್ತವನ್ನ, ಪುರುಷ ಸೂಕ್ತವನ್ನ ಹೇಳ್ಕೊಡೋದಕ್ ಶುರು ಮಾಡ್ತೀನಿ. ಈಗ ಮುಂದಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ನಾವು ರೇಖೆಗಳ ಬಗ್ಗೆ ಮಾತಾಡ್ತೇವೆ. ಚೇತನ ಅವರು ಒಬ್ಬ ಹೀಲರು, ನಾನು ಒಬ್ಬ ಹೀಲರು. ನಮ್ಮಿಬ್ಬರ ಕಾನ್ವರ್ಸೇಷನ್ ಅಲ್ಲಿ ನಿಮ್ಗೆ ಏನ್ ಸಿಗತ್ತೆ ಅಂದ್ರೆ, ರೇಖೆಯಿಂದ ನಾವು ಪಡಿಬಹುದಾಗಿರುವಂತ 10 ಹಲವು ಉಪಯೋಗಗಳನ್ನ ನಾವಿಲ್ಲಿ ಮಾತಾಡ್ತೇವೆ. ಚೇತನ ಅವ್ರೆ, ನಮಸ್ತೆ. 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 ನೀವಿದ್ದೀರಿ ಇದ್ರಲ್ಲಿ ಅಂತ ಹೇಳಿದ್ರೆ, ಆ ಈಗ ನಾವು ರೇಖೆ ಮಾಡ್ತೇವೆ. ಈಗ ನಾವು ಫಸ್ಟ್ 3 ರೇಖೆ ತಗೊಳ್ವಾ. ಹಾ, ರೇಖೆ 1, ಎರಡನೇದು ಕರ್ಣ ರೇಖೆ, 3 ಕರ್ಣರೇಖೆ. ಮಣಿ ರೇಖೆ. ಹಾ, ಇದ್ರೊಟ್ಟಿಗೆ ಇತ್ತೀಚೆಗೆ ನಮ್ಗೆ ಹೋಲಿಫೈರ್ ರೇಖೆ ಅಂತ ಬೇರೆ ಬಂದಿದೆ. ಸೊ ಹೌದು. ಅದನ್ನು ಕೂಡ ನಾವಿಲ್ಲಿ ತಗೊಳ್ವಾ ಎಂತ ಹೇಳ್ತಾರೆ, ಅದ್ರದ್ ಬಗ್ಗೆ ಕೂಡ ಮಾತಾಡುವ. ಈಗ ಮತ್ತೆ ರಾಜಕ್ರಿಯ, ಇಂಪಾರ್ಟೆಂಟ್ ರಾಜಕ್ರಿಯ ಕೂಡ ಇದೆ. ಅದು ರಾಜಕ್ರಿಯ ನಾನು ನಮ್ಮ ಟೀಮ್ ಅಲ್ಲಿ ಇದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಮಾಸ್ಟರ್ಸ್ ಇದ್ದಾರೆ ಹೇಳ್ಕೊಡ್ಲಿಕ್ಕೆ ಎಲ್ಲ. ಈಗ ನಾವು ಇದನ್ನೆಲ್ಲ ಓವರ್ ಆಲ್ ಈಗ ಚಂದ ಮಾಡಿ, ಇಷ್ಟು ದಿನ ನಾವು ಒಂದೇ ವಿಷಯವನ್ನು ಮಾತಾಡ್ತಿದ್ವಿ, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಏನಂತೇಳಿ. ಈಗ ನಾವು ಇಷ್ಟೆಲ್ಲ ವಿಷಯ ಕಲ್ತಿದ್ದೇವಲ್ಲ, ಈಗ ರೇಖೆ ಬಗ್ಗೆ ನೀವೇನ್ ಹೇಳ್ತೀರಿ? ರೇಖೆ ನಾವು 24 ಪಾಯಿಂಟ್ ಈಗ ನಾನು ನಿಮ್ಗೆ ಈಗ 1 ವಾರ 15 ದಿನದಿಂದ ಟ್ರೈನಿಂಗ್ ಕೊಡ್ತಾ ಇದ್ದೇನೆ ನಮ್ಮ ಟೀಮ್ ಅಲ್ಲಿ ಎಲ್ರಿಗೂ ಸಹ. ರಾಜಕ್ರಿಯವನ್ನ ರಾಜಕ್ರಿಯ ಮಾಡುವಾಗ ಏಂಜಲ್ ಥೆರಪಿ ಆಗಿರ್ಬೋದು, ಉಸುಯಿ, ಕರುಣಾ ರೇಖಿ, ಮನಿ ರೇಖಿ ಎಲ್ಲವನ್ನ ತಗೊಂಡ್ ಬಂದು ಮಾಡ್ತಾ ಇದ್ದೇನೆ. ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮಲ್ಲಿ ಏನ್ ಬದಲಾವಣೆ ಆಯ್ತು? ಅಂದ್ರೆ ಮಾನಸಿಕವಾಗಿ ಕೂಡ ನಾನು ಫಿಟ್ ಆಗಿದ್ದೀನಿ. ಅದೇ ತರ ನನ್ನ ಭಾವನಾತ್ಮಕವಾಗಿ ಆಳವಾಗಿ ಬೇರೂರಿದ್ದಂತಹ ಕೆಲವೊಂದು ಸಮಸ್ಯೆಗಳಿಗೆ ಕೂಡ ನಾನು ಉತ್ತರವನ್ನ ಕಂಡುಕೊಳ್ತಾ ಇದ್ದೀನಿ. ಫಿಸಿಕಲಿ ಕೂಡ ಫಿಟ್ ಆಗಿದ್ದೀನಿ. ಅಂದ್ರೆ ಈ ರೇಖಿ, ಸಾಂಪ್ರದಾಯಿಕ ರೇಖಿ ಒಂದ್ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಇದು ಆತ್ಮದ ಲೆವೆಲ್ ಅಲ್ಲಿ ಪುನರ್ಜನ್ಮ, ಅಂದ್ರೆ ಹಿಂದಿನ ಜನ್ಮಾಂತರಗಳಿಂದ ಇರುವಂತಹ ಬ್ಲಾಕೇಜಸ್ ಅನ್ನು ಕೂಡ ಈ ರಾಜಕ್ರಿಯಾ ರೇಖೆಯಿಂದ ಕ್ಲೆನ್ಸ್ ಆಗತ್ತೆ ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಅಂದ್ರೆ ಈ ರಾಜಕ್ರಿಯಾ ರೇಖೆ ಇರ್ಬೋದು, ಅಥವಾ ಕರುಣಾ ರೇಖೆ ಕೆಲವು ಸಿಂಬಲ್ಸ್, ಮತ್ತೆ ಏಂಜಲ್ಸ್ಗಳು, ನೀವೆಲ್ಲವನ್ನ ಮಿಕ್ಸಪ್ ಮಾಡಿ ಮಾಡ್ತಾ ಇರೋದ್ರಿಂದ ಸೊ ಇಟ್ ಈಸ್ ಎ ಪವರ್ಫುಲ್ ಟೂಲ್ ಅಂತ ಹೇಳ್ಬೋದು. ಈಗ ನಾನ್ ನಿಮ್ಗೊಂದ್ ಕೇಳ್ತಿದ್ದೇನೆ. ಈಗ ಶಿವಯೋಗಿ ಮದನ್ ಭಾವಿ ಸರ್ ಅವರು ಎಷ್ಟು ವಿದ್ಯೆಗಳನ್ನ ಕಲ್ತಿದಾರೋ ಏನೋ ಗೊತ್ತಿಲ್ಲ. ಹೌದು. ನಂಗೆ ಅವ್ರದ್ದು ರಾಜಕ್ರಿಯವನ್ನ ನಾವು ಒಂದೊಂದು ಅಧ್ಯಾಯವನ್ನ ಓದಿದಾಗ್ಲೂ ನಂಗೆ ಐ ವಂಡರ್, ನಾನ್ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ, ಇಷ್ಟು ಜ್ಞಾನವನ್ನ ಒಬ್ಬ ವ್ಯಕ್ತಿಗೆ ಭಗವಂತ ಅದು ಹೇಗ್ ಕೊಟ್ಟ ಅಂತ. ಈಗ ನೀವು ಮೊದಲನೇ ಲೈನಲ್ಲೇನೆ ನೀವು ಅವರು ಹೇಳ್ತಾರಲ್ಲ, ನನ್ನ 5ನೇ ಆಯಾಮದೊಂದಿಗೆ ನನ್ನ ಸಂಪರ್ಕ ಸಾಧಿಸ್ಲಿ. ಈ ಥಾಟ್ ಅವ್ರಿಗೆ ಹೇಗ್ ಬಂತು ಅಂದ್ರೆ ಇಟ್ಸ್ ಅಮೇಜಿಂಗ್ ಥಿಂಗ್ ಅಲ್ವಾ? ಹೌದು, ಅವ್ರ ಅಷ್ಟೊಂದು ಸಾಧನೆಯ ಫಲ ಅಂತಾನೆ ನಾವು ಹೇಳ್ಬೋದು. ನಿಜವಾಗ್ಲು ಮೊದಲನೇ ಡಿಗ್ರಿಯನ್ನೇ ನೀವು ಕರೆಕ್ಟ್ ಆಗಿ ಓದಿದ್ರೆ ನಿಮ್ಗೆ ಅಲ್ಲೇ ಒಂದು ಜಟ್ಕ ಹೊಡೆದಂಗ ಆಗತ್ತೆ. ಅಂದ್ರೆ ಅವರು ರಾಜಕ್ರಿಯ ಒಂದ್ರಲ್ಲೇನೆ ಎಲ್ಲವನ್ನ ಆಡ್ ಮಾಡಿದ್ದಾರೆ. ಅಂದ್ರೆ ಅಮೇಜಿಂಗ್. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರುನು ಹೋಲಿಫೈಯರ್ ರೇಖೆ ಅಂತ ಹೇಳಿದ್ರೆ, ಅದನ್ನು ಕೂಡ ಅವ್ರದ್ದೇನು ರಾಜಕ್ರಿಯ ಎನರ್ಜಿ ಗ್ರಿಡ್ ಇದೆ, ಆ ಗ್ರಿಡ್ ಅಲ್ಲಿ ಪ್ರಜ್ವಲಿಸ್ತಿರುವಂತಹ ಒಂದು ಜ್ವಾಲೆ ಏನಿದೆ ಅದೇ ಹೋಲಿಫೈರ್. ಅಂದ್ರೆ ಅದನ್ನು ಕೂಡ ಅದಕ್ಕೆ ತೆಗೆದಿದ್ದಾರೆ ಅವರು ಪ್ರತಿಯೊಂದನ್ನು. ಹೌದು, ಅವ್ರು ತುಂಬಾ ಅಂದ್ರೆ ನಂಗೆ ಅದ್ ಭಾರಿ ಖುಷಿ ಆಗತ್ತೆ ಅವ್ರ ಬಗ್ಗೆ. ಅದು ಈವನ್ ನಮ್ಮ ಸತ್ಯನಾರಾಯಣ್ ಸರ್ ಭಟ್ರು ಕೂಡ ನಮ್ಗೆ ರೇಖೆ, ನಾವು ಅವ್ರ ಹತ್ರನೇ ಫಸ್ಟ್ ಅಲ್ವಾ ಕಲ್ತಿದ್ದು. ಅವರು ಪಾಪ ಉಡುಪಿ, ಶಿವಮೊಗ್ಗ, ಬೆಂಗಳೂರು, ಮಂಗಳೂರು ಅಂತ ಓಡಾಡಿ ಅವ್ರು ಕೂಡ ಅಲ್ಲೇ ನಮ್ದು ಫೌಂಡೇಶನ್. ನಾವೆಲ್ಲ ರೇಖೆ ಕಲ್ತಿದ್ದಲ್ಲೇನೆ. ಆದ್ರೆ ರಾಜಕೀಯ ಇವರು ರೇಖೆ ಅಂದ್ರೆ ಉಸುವೆ ರೇಖೆ ಅವಾಗ ಇಂಡಿಯಾದಲ್ಲಿ ಯಾರು ಇರ್ಲಿಲ್ಲ, ಸತ್ಯನಾರಾಯಣ ಭಟ್ರು ಅವಾಗ ಮಾಡ್ತಾ ಇದ್ರು. ಇಲ್ಲಿ ಇವರು ಶಿವಯೋಗಿ ಮದನ್ ಭಾವಿಗಳು ರಾಜಕ್ರಿಯವನ್ನ ತುಂಬಾ ಅಮೇಜಿಂಗ್ ಅಂದ್ರೆ ಅಮೇಜಿಂಗ್ ಆಗಿ ಹೇಳಿದ್ದಾರೆ. ಈ ರಾಜಕ್ರಿಯವನ್ನ ಪ್ರತಿ ವರ್ಷ ಹೋಗ್ತಾ ನನ್ಗೆ ಅದು ಹೊಸ ಅನುಭವ ಆಗ್ಲಿಕ್ಕೆ ಶುರು ಆಗತ್ತೆ. ಈಗ ನೀವ್ ಹೇಳಿದ್ರಿ ಪೂರ್ವ ಜನ್ಮದ ಕರ್ಮಗಳು ಕ್ಲಿಯರ್ ಆಗಿದೆ ಅಂತ. ನೀವು ಇದು ಪರ್ಸನಲ್ ಆಗಿ ಹೇಳಲಿಲ್ಲ, ವೀಕ್ಷಕರಿಗೆ ಹೇಳಿ ಏನಾಗಿದೆ ಅಂತ. ಪರ್ಸನಲ್ ಆಗಿ ಹೇಳ್ಬೇಕು, ವೀಕ್ಷಕರಿಗೆ ಹೇಳ್ಬೇಕಂದ್ರೆ ಕೆಲವೊಂದಷ್ಟು ನಮ್ಮ ಮನೆಯ ಸಮಸ್ಯೆಗಳು ಇತ್ತು. ಅಂದ್ರೆ
ಮೂಲದ ಸಮಸ್ಯೆ. ಅದೇ ಆಕ್ಚುಲಿ ರೇಖಿಯನ್ನ ಮಾಡ್ತಾ ಇದ್ರೂ ಕೂಡ ಅದು ಏನು ಹೇಗೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನ ಕೂಡ ಅಳವಡಿಸ್ಕೊಂಡಿದ್ದೆ, ಕೆಲವೊಂದನ್ನ ಮಾಡ್ತಾ ಇದ್ದೆ, ರೇಖಿಯನ್ನ ಕೂಡ ಮಾಡ್ತಾ ಇದ್ದೆ. ಹೋಲಿಫೈಯರ್ ರೇಖಿ ಇರ್ಬೋದು, ಕರುಣಾ ರೇಖಿ ಇರ್ಬೋದು, ಇದೆಲ್ಲವನ್ನ ಮಾಡ್ತಾ ಮಾಡ್ತಾ ನಾನು ರಾಜಕ್ರಿಯ ಕಲ್ತು ಇದು ಮಾಡ್ತಾ ಇದ್ರು ಎಲ್ಲವನ್ನ ಮಿಕ್ಸಪ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದನ್ನ ಈಗ ನೀವು ಮಾಡಿಸೋದಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅದು ಐಡಿಯಾ ಬಂದಿತ್ತು. ಮೊದ್ಲೇನ್ ಮಾಡ್ತಿದ್ದೆ, ಒಂದು ಟೈಮಲ್ಲಿ ರಾಜಕ್ರಿಯ, ಒಂದ್ ಟೈಮಲ್ಲಿ ರೇಖಿ, ಒಂದ್ ಟೈಮಲ್ಲಿ ಹೋಲಿಫೈರ್, ಹೀಗೆ ಗ್ಯಾಪ್ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ತಾ ಇದ್ದೆ. ಆವಾಗ ಏನಾಗ್ತಿತ್ತು, ಎನರ್ಜಿ ಹೈ ಆಗಿ ಬಾಡಿ ತಡ್ಕೋತಾ ಇರ್ಲಿಲ್ಲ. ಸೊ ಬಾಯಲ್ಲಿ ಬೊಬ್ಬೆ ಬರೋದು, ಅಂಗಾಲು ಉರಿ ಆಗೋದು. ಅದಕ್ಕೆ ಸ್ವಲ್ಪ ಈ ರಾಜಕ್ರಿಯವನ್ನ ಸ್ವಲ್ಪ ನಿಗ್ಲೆಕ್ಟ್ ಮಾಡಿದ್ದೆ. ನಿಗ್ಲೆಕ್ಟ್ ಅಂದ್ರೆ ಮಾಡ್ತಿದ್ದೆ, ಎಲ್ಲೋ 15 ದಿವಸಕ್ಕೊಮ್ಮೆ, ವಾರಕ್ಕೊಮ್ಮೆ ಹೀಗ್ ಮಾಡ್ತಾ ಇದ್ದೆ. ಬಟ್ ಈಗ ನೀವು ಡೈಲಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತಂದ ಮೇಲೆ ನನ್ಗೆ ಅಂದ್ರೆ ನಮ್ಮ ಮನೆಯ ಮೂಲ ಸಮಸ್ಯೆ ಏನು ಅನ್ನೋದು ಕೂಡ ಹೊರ ಬಂತು. ಅಂದ್ರೆ ಈ ಒಂದು ಆರ್ಥಿಕ ಮುಗ್ಗಟ್ಟಿರ್ಬೋದು ಅಥವಾ ಹೆಲ್ತ್ ಇಶ್ಯೂ ಇರ್ಬೋದು, ಇದಕ್ಕೆಲ್ಲ ನನ್ನ ಮನಸ್ಸಲ್ಲಿ ಅನಿಸ್ತಾ ಇತ್ತು, ನಾನು ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಆದ್ರೂ ಯಾಕೆ ಈ ತರ ಸಮಸ್ಯೆ ಸಮಸ್ಯೆ ಅಂತ ಅನಿಸ್ತಾ ಇತ್ತು. ಬಟ್ ಈ ರಾಜಕೀಯ ಅಭ್ಯಾಸವನ್ನ ಆರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಒಂದು ಸೂಕ್ತ ವ್ಯಕ್ತಿ ದೊರಕಿದ್ರು. ಈ ಮನೆಯ ಸಮಸ್ಯೆಗೆ ಕಾರಣ ಏನು ಅನ್ನೋದು ಅವರಿಂದ ನನಗೆ ಗೊತ್ತಾಯ್ತು. ಸೊ ಇದು ಆರಂಭ ಆಗಿದ್ದು ರಾಜಕ್ರಿಯಾದಿಂದ. ಅಂದ್ರೆ ಮೂಲವನ್ನ ಕೆದಕತ್ತೆ ಅಂತ ಹೇಳೋದು ಇದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ. ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ನಾನೊಂಥರ ಆ ಪ್ರೀತಿಗೆ ನನ್ಗೆ ಯಾವಾಗ್ಲೂ ಹಸು ಜಾಸ್ತಿ, ಪ್ರೀತಿ ವಿಷಯದಲ್ಲಿ. ನಾನದು ನನ್ನ ತಂದೆ ತಾಯಿಯಿಂದ ಆಗ್ಲಿ ಅಥವಾ ನನ್ನ ಅಕ್ಕ ತಂಗಿರಿಂದ ಆಗ್ಲಿ ಮತ್ತೆ ನನ್ನ ಗಂಡನಿಂದ ಆಗ್ಲಿ, ನಾನ್ ಸ್ವಲ್ಪ ಪಾಸಿಟಿವ್ ಕೆಲವೊಂದು ವಿಚಾರದಲ್ಲಿ, ಸುಳ್ಳು ಹೇಳಲ್ಲ. ನಾನು 1000 ಜನರ ಹತ್ರ ಮಾತಾಡ್ಬೋದು, ಕನೆಕ್ಟ್ ಆಗೋದು ತುಂಬಾ ಕೆಲವ್ರ ಹತ್ರ. ಹಾಗೆ ನನ್ ಗಂಡನ ಜೊತೆ ನಾನು ಮಾತಾಡುವಾಗ ನಂಗೆ ಅವರು ತುಂಬಾ ಕನೆಕ್ಟೆಡ್. ನಂಗೆ ಕೆಲವೊಂದ್ಸಲ ಏನಾಗ್ತಿತ್ತು, ನಮ್ಮ ವಿಚಾರದಲ್ಲಿ ತಗೊಂಡ್ರೆ ನಮ್ದು ಇಬ್ರದು ಮನಸ್ಥಿತಿಗಳು ಚೇಂಜ್ ಆಗ್ಬಿಡ್ತಾ ಇತ್ತು. ಇದ್ದಕ್ಕಿದ್ದಂಗೆ ಅವ್ರಿಗೆ ಬೇಜಾರಾಗ್ಬಿಡ್ತಿತ್ತು. ಅಂದ್ರೆ ನಾನು ಯಾವಾಗ್ಲೂ ಕ್ಲಾಸು ಅದು ಇದು ಅಂತ ಕೂತ್ಕೊಂಡ್ರೆ ಅವ್ರಿಗೆ ಕೂಡ ಅದರಲ್ಲಿ ಬೇಜಾರಾಗುತ್ತೆ. ಹಾಗೆ ಆದ್ರೆ ನಾವು ರಾಜಕೀಯ ಕ್ಲಾಸು ಮತ್ತೆ ಇದನ್ನೆಲ್ಲ ಶುರು ಮಾಡಿದ್ಮೇಲೆ ನಮ್ಮಿಬ್ರಲ್ಲಿ ಹೊಂದಾಣಿಕೆ ಬರ್ಲಿಕ್ಕೆ ಶುರು ಆಯ್ತು, ಆಟೋಮೆಟಿಕ್. ಸತ್ಯನಾರಾಯಣ ಭಟ್ರು ಹೇಳ್ತಿದ್ರು ಅವ್ರ ಕ್ಲಾಸ್ ಮಾಡುವಾಗ, ನೀವು ರೇಖೆ ಜಾಸ್ತಿ ಮಾಡಿದ್ರೆ ನಿಮ್ಗೆ ನಿಮ್ಮ ಎನರ್ಜಿ ಹೈ ಆಗತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ಅಂತ. ಆದ್ರೆ ರಾಜಕ್ರಿಯ ಮಾಡುವಾಗ ಇವರು ಶಿವಯೋಗಿ ಮದನ್ ಬಾಬು ಸರ್ ಹೇಳ್ತಿದ್ರು, ನೀವು ಒಬ್ರು ಪ್ರಾಕ್ಟೀಸ್ ಮಾಡಿದ್ರೆ ಇಡೀ ಮನೆ ನಿಮ್ ಜೊತೆಗೆ ಇದಾಗತ್ತೆ, ಹೀಲ್ ಆಗತ್ತೆ ಅಂತ. ಇಲ್ಲಿ ಒಂದು ವಿಷಯವನ್ನ ನಿಮ್ಗೆ ಒಂದು ಎಕ್ಸಾಂಪಲ್ ಜೊತೆ ಹೇಳ್ತೀನಿ ನಾನು. ಮದನ್ ಬಾವಿ ಸರ್, ನಾನು ಇದು ರಾಜಕ್ರಿಯ 2ನೇ ಲೆವೆಲ್ ತಗೊಳ್ಳೋದಿಕ್ಕೆ ಹೋದವಾಗ ಹುಬ್ಳಿಯಲ್ಲಿ ಹಾಲಲ್ಲಿ ಕೂತಿದ್ವಿ, ಹೀಗೆ ದೀಕ್ಷೆ ಪ್ರಕ್ರಿಯೆ ನಡೀತಾ ಇತ್ತು. ಆಗ ಅವರು ಒಂದು ವಿದ್ಯಾರ್ಥಿನ ಕರೆದು ಕೇಳಿದ್ರು, ನಿನ್ನ ಅನುಭವ ಹೇಳು ಅಂತ ಹೇಳಿದ್ರು. ಆಗ ಅವಳು ಊರು ನೆನಪಿಲ್ಲ ನನಗೆ, ಅವಳು ಹೇಳ್ಕೊಂಡಿದ್ಲು, ನಾನು ರಾಜಕ್ರಿಯ ಕಲ್ತಿಲ್ಲ, ಬಟ್ ನಮ್ಮ ಅಕ್ಕ ಕಲ್ತಿದ್ದಾಳೆ, ಬಟ್ ನಾವಿಬ್ರು ಇರೋದು ಒಂದೇ ಕೋಣೆಯಲ್ಲಾಗಿತ್ತು. ಅವಳು ಪ್ರಾಮಾಣಿಕವಾಗಿ ಪ್ರತಿನಿತ್ಯ ಅಭ್ಯಾಸ ಸ್ಟಾರ್ಟ್ ಮಾಡಿದ್ಲು. ಅವಳ ಪಾಡಿಗೆ ಅವಳು ಮಾಡ್ಕೋತಾ ಇದ್ಲು, ನಾನ್ ನನ್ನ ಪಾಡಿಗೆ ಅಭ್ಯಾಸ ಮಾಡ್ತಾ ಕೂತಿರ್ತಿದ್ದೆ. ಬಟ್ ಇವಾಗ ಅಕ್ಕನ ಮದುವೆ ಆಗಿ ಅವಳು ಹೊರಟೋದ್ಲು. ಬಟ್ ಇತ್ತೀಚೆಗೆ ನನಗೆ ಯಾಕೋ ಒಂಥರ ಸಮಸ್ಯೆಗಳೆಲ್ಲ ಎದ್ದು ಬರ್ತಾ ಇದ್ದೆ. ಅವಳು ಇರೋಷ್ಟು ದಿವಸ ನನಗೆ ಹೆಲ್ತ್ ಅಲ್ಲಾಗ್ಲಿ ಅಥವಾ ಯಾವುದೇ ರೀತಿ ಸಮಸ್ಯೆ ಇದ್ದಿರ್ಲಿಲ್ಲ. ಬಟ್ ಇವಾಗ ಮನಸ್ಸು ಗೊಂದಲಕ್ಕೀಡಾಗೋದು, ಏನೇನೋ ಆಗ್ತಿದೆ ಅಂತ ಹೇಳಿದ್ಲು. ಆಗ ಅವ್ರು ಹೇಳಿದ್ರು, ನಿಮ್ಮ ಅಕ್ಕನ ಒಂದು ಹೀಲಿಂಗ್ ಪ್ರಭಾವ ನಿನಗೆ ತಾಗ್ತಾ ಇತ್ತು, ಒಂದೇ ಕೋಣೆಯಲ್ಲಿ ಕುಳಿತು. ಹಾಗೆ ನಾನು ಅಷ್ಟೇ, ಮನೆಯಲ್ಲಿ ನಮ್ಮ ಮನೆಯವರು ಪದೇ ಪದೇ ಅಡ್ಮಿಟ್ ಆಗ್ತಿದ್ರು. ಬಟ್ ನಾನು ಕೋಣೆಯಲ್ಲಿ ಕುಳಿತು ಯಾವಾಗ ರಾಜಕ್ರಿಯಾ ಆಗ್ಲಿ ರೇಖೆ ಆಗ್ಲಿ ಅಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು, ಸೊ ಅವ್ರಿಗೆ ಆತರ ಸಮಸ್ಯೆ ಇಲ್ಲ ಇವಾಗ. ಹೌದು, ನನ್ಗೂ ಅದು ಭಾರಿ. ನಮಗ್ ಕಲ್ಪನೆ ಇಲ್ದೇನೆ ಹೀಲ್ ಆಗ್ತಾ ಇರತ್ತೆ. ನಾವು ಟೈಮ್ ಕೊಡ್ಬೇಕು, ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು, ಎಲ್ಲದಕ್ಕೂ ಕೊಡ್ಬೇಕು. ಆದ್ರೆ ನಮ್ಮ ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲರೂ ಈಕ್ವಲ್ ಆಗೋದ್ರಿಂದ ಏನಾಗತ್ತೆ, ಮನೆಯ ಸಮಸ್ಯೆ ತೀರಿ ನಾವೆಲ್ಲರೂ ಆದ್ರೆ ಒಂದಿಂದಲ್ಲ ಆಗಲ್ಲ, ನಿರಂತರ ಜಪ ಬೇಕು. ಈಗ ನಾವು ಜಪ ಸಾಧನೆಗೆ ಕೂತ್ರೆ ಹೇಗೋ ಅದೇ ರೀತಿ ಇದು ಕೂಡ ಸಾಧನೆ ಬೇಕು. ಇನ್ನೊಂದೆಂತ ಅಂತ ಹೇಳಿದ್ರೆ,
ನನ್ ತಂಗಿಗೆ ಅವಳು ನಮ್ಮ ಗ್ರೂಪ್ ಅಲ್ಲಿ ಇರೋದ್ರಿಂದ ಅವಳೇನ್ ಹೇಳ್ತಾಳೆ ಅಂದ್ರೆ, ನೀವು ಪ್ರಾಕ್ಟೀಸ್ ಮಾಡುವಾಗ ಖಂಡಿತವಾಗ್ಲೂ ನಾನ್ ಕೂತ್ಕೊಳ್ಳಲ್ಲ. ಅವಳ ಪಾಪ ಉಸಿರು ರೇಖೆ ಬಿಟ್ಟು ಬೇರೆ ಅವಳು ಪ್ರಾಕ್ಟೀಸ್ ಮಾಡಲ್ಲ. ಅವಳು ಏನ್ ಹೇಳ್ತಾಳೆ ಅಂದ್ರೆ, ನೀನ್ ಹೇಳ್ತಾ ಹೇಳ್ತಾ ನನ್ನ ಜೀವದಲ್ಲಿ ಜುಮ್ ಅಂತ ಕರೆಂಟ್ ಹೊಡೆದಂಗ ಆಗತ್ತಕ್ಕ ಅಂತ ಹೇಳ್ತಾಳೆ. ನನ್ಗೆ ಇದು ಒಂದು ನೋಡಿ, ನನ್ನ ಕ್ರಿಕೆಟ್ ಮೈಂಡ್ ಹೇಗೆ ಅಂತಂದ್ರೆ, ಆ ಕ್ಷಣಕ್ಕೆ ನನ್ಗನ್ಸಿದ್ದು, ಈಗ ಗೊತ್ತಾಯ್ತಾ ನಿಂಗ ಅಕ್ಕಂದು ಪವರ್ ಏನಂತ ಹೇಳಿ ಅಂತ ಹೇಳ್ಬೇಕಂತೇಳಿ ಎನ್ಸ್ದೆ, ಆದ್ರೆ ನಾನ್ ಹೇಳಲಿಲ್ಲ. ಆದ್ರೆ ಒಂದ್ 10 ನಿಮಿಷ ಬಿಟ್ಮೇಲೆ ನನ್ಗೆ ಆಸ್ ಎ ಭಕ್ತ, ಆಸ್ ಅ ಡಿವೋಟಿ, ನಾನ್ ಹೇಗ್ ಈ ತರ ಥಿಂಕ್ ಮಾಡಿದೆ, ಇಟ್ಸ್ ರಾಂಗ್, ಬಿಕಾಸ್ ಆಫ್ ನಂದಲ್ಲ, ನಾವು ಭಗವಂತನಿಂದ ಬಂದಿದ್ದೇನ. ಆದ್ರೆ ನನ್ಗೆ ಆಗ ಗೊತ್ತಾಯ್ತು, ನಾವ್ ಅಕ್ಕ ತಂಗಿರು ಮತ್ತೆ ಫ್ಯಾಮಿಲಿಯಲ್ಲಿ ನಮ್ದು ಎಕ್ಸ್ಪೆಕ್ಟೇಷನ್, ನಾವ್ ಹೊರಗಡೆ ಎಷ್ಟೇ ಏನೇ ಆದ್ರೂ ಕೂಡ ಮನೆಯಲ್ಲಿ ನಮ್ದು ಒಂದು ಪೈಪೋಟಿ ಇದ್ದೇ ಇರುತ್ತೆ. ಅವಳ ಕೆಲವೊಂದ್ಸಲ ಮಾತ್ ಕೇಳೋದಿಲ್ಲಲ್ಲ, ಈಗ ಕೇಳ್ತೀಯಾ ಅಂತ ನಾವ್ ಕೇಳ್ತೇವಲ್ಲ, ಆತರ ಅನ್ನಿಸ್ತು. ಮತ್ತೆ ಇದು ಹೇಳ್ತಾರಲ್ಲ, ಈಗ ನಾವು ಹೇಳ್ತೇವೆ, ಈಗ ಉಸುಯಿ ರೇಖೆ ಒಂದ್ ಕಡೆ ಆದ್ರೆ ಕರುಣ ರೇಖೆ ಇನ್ನೊಂದ್ ಕಡೆ ಅಂತ. ಈಗ ನಿಮ್ಮ ಅಭಿಪ್ರಾಯ ಹೇಳಿ ನಂಗೆ, ಕರುಣಾರೇಖೆಯನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹೇಗ್ ಬಳಸ್ಕೊಂತ ಹೋದ್ರೆ ನಮಗೆ ಉಪಯೋಗ ಆಗತ್ತೆ? ಈಗ ಮೂಲ ರೇಖೆ ಡಾಕ್ಟರ್ ಮಿಕಾವೊ ಉಸುಯಿ ಅವರು ನಮ್ಮ ಜಗತ್ತಿಗೆ ಪರಿಚಯಿಸಿದ್ರು. ಆಮೇಲೆ ಇದ್ರ ಪ್ರಕಾರ ನಮಗ್ ಗೊತ್ತು, ಈ ಕರುಣಾ ರೇಖೆಯನ್ನ ವಿಲಿಯಂ ಲೀ ರ್ಯಾಂಡ್ ಅವರು ಜಗತ್ತಿಗೆ ಪರಿಚಯಿಸಿದ್ರು. ಅವರಿಗೆ ಸಾಯಿಬಾಬಾ ಅವರು ಧ್ಯಾನ ಸ್ಥಿತಿಯಲ್ಲಿ, ಇವರು ಧ್ಯಾನದಲ್ಲಿರುವಾಗ ಅವರು ಕೆಲವೊಂದು ಸಿಂಬಲ್ಸ್ ಗಳನ್ನ ಕೊಟ್ರು, ಅದನ್ನ ಇವರು ಇಂಪ್ಲಿಮೆಂಟ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತು, ನಿಮಗೂ ಗೊತ್ತದು. ಸೊ ಈಗ ಕರುಣಾ ರೇಖೆಯ ಸಿಂಬಲ್ಸ್ ನೀವು ನೋಡೋದಕ್ಕೆ ಹೋದ್ರೆ ಅಲ್ಲಿ ಕರುಣೆ, ಕಂಪ್ಯಾಸನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಕರುಣೆಯಿಂದ ನಾವು ಹೀಲ್ ಮಾಡ್ತೀವಿ. ಇಲ್ಲಿ ನಮ್ಮ ಅನಾಹತ ಚಕ್ರ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಪ್ರತಿನಿತ್ಯ ನಾವು ಇದನ್ನ ಅಭ್ಯಾಸ ಮಾಡ್ತಾ ಹೋದಾಗೆ ಸ್ವೀಕಾರ ಭಾವನೆ ಇರ್ಬೋದು, ಇನ್ನೊಬ್ಬರನ್ನ ಪ್ರೀತಿಸುವಂತಹ ಗುಣ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇಲ್ಲಿ ಜಾಗ ಇರಲ್ಲ. ಸೊ ಯಾರೇ ಏನೇ ಹೇಳಿದ್ರು ನಾವು ಅದನ್ನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀವಿ. ನಮ್ಮ ಅನಾಹತ ಚಕ್ರ ದಿನಕ್ಕೂ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಮತ್ತೆ ಅಲ್ಲಿ ಕೆಲವೊಂದು ಸಿಂಬಲ್ಸ್ ಗಳನ್ನ ನೋಡಿ, ರಾಮ ಸಿಂಬಲ್ಸ್ ಇದೆ, ಅದು ನಮ್ಮ ಭೂಮಿ ಜೊತೆ ಕನೆಕ್ಟ್ ಆಗಿ ಇಲ್ಲಿರುವಂತ ಎಲ್ಲ ನೆಗೆಟಿವಿಟೀಸ್ ಅನ್ನ ರಿಲೀಸ್ ಮಾಡುತ್ತೆ. ಏನೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು. ಹೌದು, ಅದು ಎಂತ ಅಂತ ಹೇಳಿದ್ರೆ ಆ ಸಿಂಬಲ್ ನೋಡ್ಲಿಕ್ಕೆ ಹಾಗಿದೆ, ನಿಮ್ಮಲ್ಲಿರುವಂತ ಒಳ್ಳೆತನವನ್ನ ಹಾಗೆ ಕೆಟ್ಟತನವನ್ನ ಎರಡನ್ನೂ ತಗೊಂಡು ನಾನು ಅದರಲ್ಲಿರೋದನ್ನ ನಾನ್ ನಿನ್ಗೆ ಗ್ರೌಂಡಿಂಗ್ ಮಾಡಿ ನಿನ್ನ ಒಂದು ಶಕ್ತಿಯನ್ನ ಇಂಪ್ರೂವ್ ಮಾಡ್ತೇನೆ. ಮತ್ತೆ ಹೀಗೆ 4 ಇದು ಬರುತ್ತಲ್ವಾ, 4 ದಿಕ್ಕಿನ ಒಂದು ರೆಪ್ರೆಸೆಂಟೇಷನ್, 4 ದಿಕ್ಕುಗಳಿಂದ ಬರುವಂತಹ ಏನು ಒಂದು ನೆಗೆಟಿವಿಟಿ ಇದೆ ಕೂಡ ಅದನ್ನು ಕೂಡ ನಾನು ಇದು ಮಾಡ್ತೀನಿ ಅಂತ. ಅದೇ ರೀತಿ ಮೊದಲನೇ ಸಿಂಬಲ್ ಸೋನಾರ್ ನೋಡಿ, ಅದು ಕೂಡ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವನ್ನ. ಹೌದು. ಆಮೇಲೆ ಹಾಲು ಸಿಂಬಲ್ ಅಲ್ಲಿ ನೋಡಿ, ಮೇಲ್ಗಡೆ ಪಿರಾಮಿಡ್ ಇದೆ, ಶಿವಶಕ್ತಿಯ ಒಂದು ಎನರ್ಜಿಯನ್ನ ಅದು ನಮಗೆ ಕೊಡತ್ತೆ. ಹೌದು, ಎಲ್ಲ ಎಲ್ಲರೂ ನಮ್ಗೆ ಹೌದು. ಇನ್ನೊಂದೆಂತ ಹೇಳಿದ್ರೆ ಇಲ್ಲಿ ನಾವು ಕರ್ಣರೇಖೆ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಗೆ ತುಂಬಾ ತೊಂದರೆ ಆಗುದು ಏನಂತ ಹೇಳಿದ್ರೆ, ನಮ್ಮ ಎನರ್ಜಿಗಳು ಇಂಬ್ಯಾಲೆನ್ಸ್ ಆಗಿ. ನೀವು ಅನಾಹತ ಚಕ್ರದ್ದು ಇದು ಓಪನ್ ಮಾಡಿದಾಗ ನನ್ಗೆ ಸತ್ಯನಾರಾಯಣ ಭಟ್ರು ನಮ್ಮ ಕ್ಲಾಸ್ ಅಲ್ಲಿ ಯಾವಾಗ್ಲೂ ಒಂದು ಹೇಳ್ತಿದ್ರು, ನಿನ್ನ ಅನಾಹತ ಚಕ್ರ ಸರಿ ಇಲ್ಲ ಅಂದ್ರೆ, ಒಂದು ಅನಾಹತ ಚಕ್ರ ಸರಿ ಇಲ್ಲ ಅಂದ್ರೆ ನಿನ್ನ ಜೀವನದಲ್ಲಿ ದೊಡ್ಡ ಅನಾಹುತ ಆಗತ್ತೆ. ಅದನ್ನ ತಪ್ಪಿಸ್ಬೇಕಂದ್ರೆ ನೀನ್ ಯಾವಾಗ್ಲೂ ಅನಾಹತ ಚಕ್ರವನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಈ ಮಾತು ನನ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ಮದ್ವೆ ಆದ್ಮೇಲೆ, ಗಂಡನ ಮನೆ ಬಂದ್ಮೇಲೆ, ಫ್ಯಾಮಿಲಿ ಲೈಫಿಗೆ ಬಂದ್ಮೇಲೆ 100% ಅರ್ಥ ಆಗೋಯ್ತು. ಅನಾಹತ ಚಕ್ರದ ಅನಾಹುತಗಳು ತುಂಬಾ. ಯಾಕೆ ಅಂತ ಹೇಳಿದ್ರೆ, ನನ್ಗೆ ನನ್ನ ಆಪೋಸಿಟ್ ಅಲ್ಲಿ ಇರುವಂತ ಪರ್ಸನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೆ, ಅಥವಾ ನನ್ನ ಜೊತೆಗಿರುವಂತ ಪರಿಸರದ ಮೇಲೆ ನಂಗೆ ಪ್ರೀತಿ ಇಲ್ಲ ಅಂದ್ರೆ, ಅಥವಾ ನನ್ನ ಮೇಲೆ ನಂಗೆ ಪ್ರೀತಿ ಇಲ್ಲ ಅಂತಂದ್ರೆ ಲೈಫ್ ಎಷ್ಟು ದುಸ್ತರ ಆಗತ್ತೆ ಅನ್ನೋದನ್ನ ನಾವು ಅನುಭವದ ಮೂಲಕ ತಿಳ್ಕೊಂಡ್ ಬಂದ್ವಿ. ಈಗ ಎಲ್ಲರೂ ಹೇಳ್ತಾರೆ, ನಿಮ್ಮ ಮೂಲಾಧಾರ ಚಕ್ರವನ್ನ ಹೀಲ್ ಮಾಡ್ಕೊಳ್ಳಿ, ಮೂಲಾಧಾರ ಚಕ್ರವನ್ನ. ಖಾಲಿ ಮೂಲಾಧಾರ ಚಕ್ರವನ್ನ ಹೀಲ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲ, ಅಲ್ಲಿ ಮಣಿಪುರ ಚಕ್ರ ಕೂಡ ಬೇಕಾಗ್ತದೆ. ಖಾಲಿ ಭೂಮಿಯ ಒಂದು ತತ್ವ ಇಟ್ಕೊಂಡು ನೀವ್ ಎಷ್ಟು ಅಂತ ನಿಂತ್ಕೊಳ್ಳಿಕ್ಕಾಗತ್ತೆ? ಜಡತ್ವ ಬಂದೋಗುತ್ತೆ. ಇಲ್ಲ, ಆಗಲ್ಲ. ಅದು ಒಂದಕ್ಕೊಂದು. ಹೌದು, ಈ ಪಂಚತತ್ವಗಳು ಕೂಡ, ಹೌದು, ಪಂಚತತ್ವಗಳು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್.
ಈ ನೋಡಿ, ಈಗ ನೀವು ಆಯುಷ್ ಮಂಡಲದವರು ಮತ್ತೆ ಬಸವದವರು ನಮ್ಗೆ ಹೇಗೆ ತತ್ವಗಳನ್ನ ಎಷ್ಟು ಚಂದ ಮಾಡಿ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಹೌದು. ಆ, ಈ ಭೂತತ್ವ ನಮ್ಮನ್ನ ಸ್ಟೆಬಿಲ್ ಮಾಡಿತು ಅಂತ ಹೇಳಿದ್ರೆ, ಜಲತತ್ವ ನಮ್ಮನ್ನ ಹರಿಸುತ್ತೆ, ಆಕಾಶ ವಾಯು ತತ್ವ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಅಗ್ನಿ ತತ್ವ ಆಗಿರ್ಬೋದು, ಇವುಗಳೆಲ್ಲ ಪ್ರಾಮಿನೆನ್ಸ್ ಅವರಲ್ಲಿ ನಮಗೆ ಹೇಳಿದ್ರು. ಇಷ್ಟು ಸುಂದರವಾಗಿ ಯಾರು ಮಾಡಿರ್ಲಿಲ್ಲ ಕ್ಲಾಸ್, ಸುಳ್ಳಲ್ಲ ಇದು. ಈಗ ಹೌದು. ನಂಗೆ ರಾಜಕ್ರಿಯೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು, ಉಸುವಿ ರೇಖೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು. ಆಗ ಈ ತತ್ವಗಳು ಕೂಡ ತುಂಬಾ ನಮ್ಗೆಲ್ಲ ಹೇಳ್ತಿದ್ರು. ಭೂತತ್ವದ್ದು ಎಂತ ಹೇಳ್ತಾರೆ, ಮೂಲಾಧಾರ, ಸ್ವಾಧಿಷ್ಠಾನ ಎಲ್ಲ ಹೇಳಿದ್ರು ಕೂಡ ಅದ್ ಏನ್ ಮಾಡತ್ತೆ, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದವರು ಹೌದು. ಇತ್ತೀಚಿನ ಇಬ್ರು ಮಾಸ್ಟರ್. ತತ್ವಗಳ ಒಂದು ಸಂಪೂರ್ಣ ವಿವರಣೆ ನಮಗೆ ಆ ಜ್ಞಾನವನ್ನ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ತುಂಬಾ ಅದನ್ನ ನಾವು ರೇಖಿಯೊಂದಿಗೆ ಕಂಪೇರ್ ಮಾಡ್ಕೊಂಡು ಮಾಡ್ತಾ ಹೋದ್ರೆ ಇನ್ನ ಪವರ್ಫುಲ್ ಆಗಿ ನಾವು ರಿಸಲ್ಟ್ ಅನ್ನ ತುಂಬಾ ಚಂದ ಆಗಿ ಬರುತ್ತೆ. ನನ್ಗೆ ಅದೇ ಭಾರಿ ಅಂದ್ರೆ ಭಾರಿ ವಿಶೇಷ. ನಾನ್ ಯಾವಾಗ್ಲೂ ಕೇಳ್ಕೊಳ್ತಿದ್ದೆ ಭಗವಂತನ ಹತ್ರ, ನಮ್ಗೆ ಶಾಲೆಯಲ್ಲಿ ಹೇಳ್ಕೊಡ್ಲಿಲ್ಲ ದೇವ್ರೆ. ಶಾಲೆಯಲ್ಲಿ ಖಾಲಿ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಅದೇ ಆಗೋಯ್ತು. ಹಾ ಅಂದ್ರೆ ನಮ್ಮ ಅದು ಲೈಫಿಗೆ ಫಿಸಿಕಲ್ ಬೇಕಾದಂತ ವಿದ್ಯೆ ಅಲ್ಲಿ ಹಾ ಸಿಕ್ಕಿಲ್ಲ. ನಮ್ಗೆ ಮತ್ತೆ ಆಧ್ಯಾತ್ಮದ ಕಡೆ ಹೋಗ್ಬೇಕು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಗುರುಕುಲ ಇರ್ಲಿಲ್ಲ. ಆಗ ಗುರುವಿನ ಬಗ್ಗೆ ಇದಿರ್ಲಿಲ್ಲ. ನಾವ್ ಎಷ್ಟು ಯೂಟ್ಯೂಬ್ ಅಲ್ಲಿ ಹುಡ್ಕಿದ್ರು ಇದು ಮಾಡಿದ್ರು ನಂಗೆ ಎಲ್ಲೂ ಸಿಗ್ತಾ ಇಲ್ಲ. ಕರೆಕ್ಟ್ ಆಗಿರೋ ಗುರುಗಳು ಬರ್ಲಿ ನನ್ಗೆ ಅಂತ ಕೇಳ್ಕೊಂಡ್ರೆ ಭಗವಂತ ಅವರ ಮೂಲಕ ನಮ್ಗೆ ಕೊಟ್ಟ. ದಿಸ್ ಇಸ್ ಆಲ್ಸೋ ಒನ್ ಮ್ಯಾನಿಫೆಸ್ಟೇಷನ್. ಹೌದು. ಎಲ್ರು ಏನಾದ್ರೂ ಹೇಳ್ಬೋದು, ಬಟ್ ನನ್ಗನ್ಸುತ್ತೆ ಇದು ನನ್ ಮ್ಯಾನಿಫೆಸ್ಟೇಷನ್ ಅವರು ಪಾಸಿಬಿಲಿಟಿ ಮಾಡಿದ್ರು ಅಂತ. ಭಾರಿ ಖುಷಿ ಆಯ್ತು ನನ್ ಮಾತ್ರ. ಹೌದು, ತುಂಬಾ ಅಂದ್ರೆ ಖಂಡಿತ. ತುಂಬಾ ಖುಷಿ ಆಯ್ತು. ಹೌದು. ಇದು ಎಂತ ಹೇಳ್ತಾರೆ, ನೀವಿವಾಗ ಹೇಳಿದ್ರಿ ನಾವು ಹೋಲಿಫೈಯರ್ ರೇಖಿನ ನಾವು ಇದ್ರಲ್ಲಿ ನೋಡ್ತೀವಿ, ರಾಜಕೀಯ. ಹೌದು, ರಾಜಕ್ರಿಯೆ ಎನರ್ಜಿ ಗ್ರಿಡ್ ಅಲ್ಲಿ ಇದೆ. ನನ್ಗೆ ಫಸ್ಟ್ ಹೋಲಿಫೈರ್ ಕಲ್ತವಾಗ ಇದೇನೋ ಒಂದು ಪವಿತ್ರವಾದ ಅಗ್ನಿ ಜ್ವಾಲೆ, ಆತರ ಇದೊಂದು ಅತ್ಯುನ್ನತವಾದ ಶಕ್ತಿ ಅಂತ ಅನ್ಸಿತ್ತು. ಬಟ್ ಈಗ ಡೈಲಿ ಅಂದ್ರೆ ರಾಜಕ್ರಿಯವನ್ನ ಮಾಡ್ತಾ ಮಾಡ್ತಾ ಹೋದಾಗೆ ನಮ್ಗೆ ಹೊಸ ಹೊಸ ಅನುಭವ. ನೀವು ಹೇಳಿದ್ರಲ್ವಾ, ಅದೇ ತನ್ನಿಂತಾನೇ ನಮ್ಗೆ ಅದು ಬರ್ತಾ ಹೋಗುತ್ತೆ. ನಾವು ಯಾವ್ದಕ್ಕೋ ಇದನ್ನ ಮ್ಯಾಚ್ ಮಾಡ್ತೀವಿ, ಓ ಇದು ಹೀಗಂದ್ರೆ ಹೀಗೆ, ಹೀಗಂದ್ರೆ ಹೀಗೆ ಅಂತ ನಮ್ಗೆ ಆಟೋಮೆಟಿಕಲಿ ಅದು ಸೂಚಿಸ್ತಾ ಹೋಗುತ್ತೆ. ಹೌದು, ನಮ್ಗೆ ಅದೇ ಒಂದು ಅನಂತವಾದ ಜ್ಞಾನ ಕೊಡ್ಲಿಕ್ಕೆ ಶುರುವಾಗತ್ತೆ ಈಗ. ರಾಜಕೀಯ ರೇಖೆಯಲ್ಲಿ ಹಾ ಕೇಂದ್ರೀಯ ಸೂರ್ಯನಿಂದ ಭೂಮಧ್ಯಕ್ಕೆ ಕನೆಕ್ಷನ್. ಕೇಂದ್ರೀಯ ಸೂರ್ಯ ಅಂದ್ರೆ ಯಾರು? ನಾವು ಇದು ಹುಟ್ಟಿದಾಗ ಕಾಣುವಂತ ಸೂರ್ಯ ಅಲ್ಲ. ನಾನು ಇದಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೆ. ನಾನು ಫಸ್ಟ್ ರೇಖೆ ಕಲ್ತಾಗ ನನ್ಗೆ ಕೆಲವೊಂದ್ ಕಡೆ ಬ್ಲಾಕೇಜ್ ಅಂತ ಅನಿಸ್ತಿತ್ತು. ಅದರಿಂದ ಹೊರಗ್ ಬರೋದು ಹೇಗೆ ಅಂತ ಕೇಳಿದ್ರೆ, ನಮ್ಮ ಆಫೀಸಲ್ಲಿ ಒಬ್ರು ಅನಿಲ್ ಅಂತ, ಅವರು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರು, ಮತ್ತೆ ಅವರು ರೇಖಿ ಮಾಸ್ಟ್ರು. ಅವರು ಕರುಣ ರೇಖೆ ಎಲ್ಲ ಅವ್ರು ಹೇಳಿದ್ರು, ನೀನ್ ಸೂರ್ಯ ನಮಸ್ಕಾರ ಮಾಡು, ಸೂರ್ಯ ನಮಸ್ಕಾರ ಮಾಡು, ಸೂರ್ಯನ್ ಎನರ್ಜಿ ಇರುದನ್ ತಗೋ ಅಂತ ಹೇಳಿದ್ರು. ಆ ಟೈಮಲ್ಲಿ ಶಿವಯೋಗಿ ಮದನ್ ಭಾವಿ ಸರ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಪೇಪರ್ ಅಲ್ಲಿ ತುಂಬಾ, ನಿಮ್ಗೆ ಸನ್ ಎನರ್ಜಿಯಿಂದ ಇದು ಬರತ್ತೆ ಹಾಗೆ. ನಾನ್ ಆಕ್ಚುಲಿ ರಾಜಕ್ರಿಯೆ ಕಲ್ತಿದ್ದೇನಂದ್ರೆ, ಉಸುಯಿ ರೇಖೆಯಲ್ಲಿ ನಾನು ಕೆಲವೊಂದ್ ಕಡೆ ಬ್ಲಾಕೇಜ್ ಆಗ್ತೀನಿ, ಅದರಿಂದ ಹೊರಗೆ ಬರುವ ಅಂತ ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆದ್ಮೇಲೆ ನೀವ್ ಹೇಳ್ದಂಗೆ ನನ್ನಲ್ಲೂ ಕೆಲವೊಂದು ಏರುಪೇರು ಆಯ್ತು. ಏನಂದ್ರೆ ಕಾಲಲ್ಲಿ ಹೀಟ್ ಆಗೋದು, ಆಮೇಲೆ ನಂಗೆ ಗೊತ್ತಿಲ್ಲದೆ ಸಿದ್ಧಿಗಳು ಆಟೋಮೆಟಿಕ್ ಆಗಿ ನನ್ನ ಹತ್ರ ಬರುದು. ಆದ್ರೆ ನಂಗೆ ಸಿದ್ಧಿಗಳ ಜ್ಞಾನ ಕೂಡ ಇಲ್ಲ ಆಗ, ನೆನ್ಪಿಟ್ಕೊಳ್ಳಿ. ಸಿದ್ಧಿ ಬಂದ್ರೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನೀವು ಎಷ್ಟೋ ಸಾವಿರಾರು ಸಿದ್ಧಿಗಳನ್ನ ಪಡಿಬೇಕು ಅಂದ್ರೆ ಸಾವಿರಾರು ವಿದ್ಯೆಗಳನ್ನ ಕಲಿಬೇಕಾಗತ್ತೆ. ಅದು ಏನು ಅಂತ ನಿಮಗೆ ಅದು ಬಂದ್ರೂ ಕೂಡ ಗೊತ್ತಾಗಲ್ಲ ಅದು ಏನು ಅಂತ. ಅದ್ರ ಬಗ್ಗೆ ಜ್ಞಾನ ಇದ್ರೆ ಮಾತ್ರ ಯು ಕ್ಯಾನ್ ಹ್ಯಾಂಡಲ್ ದೋಸ್ ಥಿಂಗ್ಸ್. ಈ ರಾಜಕ್ರಿಯೆ ಮಾಡಿದಾಗ ನಿಮ್ಗೆ ಅಮೇಝಿಂಗ್, ಇಟ್ ಇಸ್ ಅಮೇಝಿಂಗ್. ಆದ್ರೆ ಒಂದು ಗುರುಕುಲದ ತರ ನಾವು ಹೋಗ್ಬೇಕು. ನಾನು ನಮ್ಮ ಇದ್ರಲ್ಲಿ ಬಿಸ್ನೆಸ್ ಜಾಸ್ತಿ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಿಜ, ನಮ್ಗೆ ಒಂದು ಕರೆಕ್ಟ್ ಆಗಿರೋ ಡೈರೆಕ್ಷನ್ ಇಂದ ನಮ್ ಜೊತೆಗೆ ನಾವು ಮುಂದೆ ಹೋಗ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ನಂಗೆ ಶಿವಯೋಗಿ ಮದನ್ ಭಾವಿ ಸರ್ ನಂಗೆ ದೀಕ್ಷೆ ಕೊಟ್ಟಾಗ ಅವ್ರು ಮಾಡಿದ ಆಶೀರ್ವಾದ ಅದೇ, ನೀನ್ ಇಲ್ಲಿಗೆ ಸ್ಟಾಪ್ ಆಗ್ಬೇಡ, ಯು ಹ್ಯಾವ್ ಟು ಲರ್ನ್, ನೀನ್ ಕಲಿಬೇಕು ಇದ್ರ ಬಗ್ಗೆ. ಯಾಕೆಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಮಾತು ಆ ದಿನ ಹೇಳಿದ್ರು ಅಂತ. ಅವ್ರು ಹೇಳಿದ್ಮೇಲೆ ನಾನು ತುಂಬಾ ವಿದ್ಯೆಗಳನ್ನ ಕಲ್ತ್ಮೇಲೆ ನನ್ಗೆ ಆ ಪ್ರತಿ ಒಂದು ವಿದ್ಯೆಯಲ್ಲೂ ಒಂದೊಂದು ಶಬ್ದಗಳು, ಅವ್ರದ್ದು ಒಂದೊಂದು ಲೈನ್ಗಳು ಕೂಡ ತುಂಬಾ ವಿವರಣೆ ಕೊಡ್ಲಿಕ್ಕೆ ಶುರುವಾಯ್ತು. ಯು ಕಾಂಟ್ ಇವನ್ ಇಮ್ಯಾಜಿನ್ ಅದು ಹೇಗ್ ವರ್ಕ್ ಆಗತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂತಿದ್ದೆ. ಆದ್ರೆ ಈಗ ಹೇಗ್ ವರ್ಕ್ ಆಗತ್ತೆ ಅಂತ ಗೊತ್ತಾಗಕ್ ಶುರುವಾಯ್ತು. ಈಗ ನೀವು ಕರ್ಣರೇಖೆ ಬಗ್ಗೆ ಮಾತಾಡಿದ್ರಿ, ಕರ್ಣರೇಖೆಯ ಸಿಂಬಲ್ಗಳ ಬಗ್ಗೆ. ಈಗ ಉಸುಯಿ ರೇಖಿ ಸೂರ್ಯ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತೆ, ಅಂದ್ರೆ ಹೀಟ್ ಜಾಸ್ತಿ ಮಾಡತ್ತೆ. ಕರ್ಣರೇಖಿ ಚಂದ್ರ ಸಿದ್ಧಾಂತವನ್ನ ಜಾಸ್ತಿ ಮಾಡತ್ತೆ, ಅಂದ್ರೆ ನಮ್ಮ ಬಾಡಿಯಲ್ಲಿ ಇದಾಗತ್ತೆ.
ಇದೆರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಮನಿ ರೇಖಿ ನಮ್ ಲೈಫ್ ಪ್ರಜ್ವಲನೆ ಮಾಡುತ್ತೆ. ರಾಜಕ್ರಿಯ ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲರೂ ಮತ್ತೆ ಕೇಳ್ತಾರೆ ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ. ಸುಷುಮ್ನ ನಾಡಿ ವರ್ಕ್ ಆದ್ರೆ ಈ ರಾಜಕ್ರಿಯೆ ಸುಷುಮ್ನ ನಾಡಿ ತರ ನಾಡಿಗೆ ಇರುತ್ತೆ. ಹೌದು ಹೌದು, ಯಾಕೆಂದ್ರೆ ಅದು ಭೂಮಧ್ಯದವರೆಗೆ ಅದು ಬರುತ್ತಲ್ಲ. ಮತ್ತೆ ನಾನ್ ನಿಮ್ಗೆ ಹೇಳಿಕ್ ಹೋಗಿದ್ದೇನಂತ ಹೇಳಿದ್ರೆ ಸೆಂಟ್ರಲ್ ಸನ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ದು. ಏನಾಯ್ತು, ನಾನು ಅವರು ನಂಗೆ ಬುಕ್ ಕೊಟ್ರು, ದೀಕ್ಷೆ ಕೊಟ್ರು, ಎಲ್ಲ ಆಯ್ತು, ನಡೀತಾ ಇದೆ. ಆದ್ರೆ ಸೆಂಟ್ರಲ್ ಸನ್ ಅಂದ್ರೆ ಯಾರು? ಓಕೆ, ಲಾರ್ಡ್ ಟೋತ್ ಅಂತ ಹೇಳಿದ್ರೆ ಅವರು ದಕ್ಷಿಣಾಮೂರ್ತಿಗಳಂತ ಹೇಳಿದ್ರು, ಗಣಪತಿ ದೇವರನ್ನ ತಂದ್ರು, ಸರಸ್ವತಿ ಇವ್ರನ್ನೆಲ್ಲ ತಂದ್ರು. ಓಕೆ, ಹಾಗಾದ್ರೆ ಸೆಂಟ್ರಲ್ ಸನ್ ಯಾರು, ಯಾರು ಇವ್ರು ಅಂತ ನಾನು ಹುಡುಕ್ಲಿಕ್ಕೆ ಶುರು ಮಾಡಿದೆ. ನೀವು ಬಿಲೀವ್ ಮಾಡಲ್ಲ, ಸೆಂಟ್ರಲ್ ಸನ್ ಬಗ್ಗೆ ನನ್ಗೆ ಕ್ರಿಶ್ಚಿಯನ್ ಬುಕ್ ಗಳಲ್ಲಿ ಸಿಕ್ತು. ಜೀಸಸ್ ಕ್ರೈಸ್ಟ್ ಯಾವ್ದೋ ಒಂದು ಇದ್ರಲ್ಲಿ ಹೇಳ್ತಾ ಇರ್ತಾರೆ, ಸೆಂಟ್ರಲ್ ಸನ್ ಅಂದ್ರೆ ನನ್ನ ತಂದೆಯ ಹೃದಯ ಅಂತ ಹೇಳ್ತಾರೆ. ಅದೇ ಟೈಮ್ ಅಲ್ಲಿ ನಾನು ಇವ್ರದ್ದು ಬನ್ನಂಜೆ ಗೋವಿಂದಾಚಾರ್ಯರದು ಪ್ರವಚನ ಕೇಳ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ನಂಗೆ ತಮಿಳ್ ಕೂಡ ಇಷ್ಟ. ನನ್ ಕನ್ನಡ ಮಾತ್ರ ಅಂತಲ್ಲ, ತಮಿಳಲ್ಲಿ ಒಬ್ರು ಇದಾರೆ, ಅವ್ರ ಹೆಸರು ಏನವರು, ನಂಗೆ ಅವ್ರು ತುಂಬಾ ಇಷ್ಟ. ಆ ಪ್ರವಚನಕಾರ ಅವ್ರದ್ದು ತಮಿಳ್ ಹೇಗಿರುತ್ತೆ ಅಂದ್ರೆ ಹಳೆ ಕನ್ನಡ ಕೇಳಂಗಿರುತ್ತೆ. ದುಷ್ಯಂತ ಶ್ರೀಧರ್ ಅಂತ, ಅವ್ರದ್ದು ಭಾಗವತ ಸಪ್ತಾಹ ಮಾಡ್ತಾರೆ. ಆ ಭಾಗವತ ಸಪ್ತಾಹದಲ್ಲಿ ನಾನು ಅವ್ರಿಗೆ ಫಿದಾ ಅಂದ್ರೆ ನಾನು ಅವ್ರಿಗೆ ಒಂದು ಅಭಿಮಾನಿಯಾಗಿದ್ದೆ. ಆ ಭಾಗವತ ಸಪ್ತಾಹದಲ್ಲಿ ಅವರು ಬ್ರಹ್ಮಾಂಡದ ರಚನೆ ಬಗ್ಗೆ ಮಾತಾಡ್ತಾರೆ. ನಂಗೆ ಅಷ್ಟು ಕುಲಂಕುಷವಾಗಿ, ಅಷ್ಟು ಸುಂದರವಾಗಿ ಬ್ರಹ್ಮಾಂಡವನ್ನ ಭಾಗವತದಲ್ಲಿ ಹೇಳಿದವರು ಅವರೇ. ಬನ್ನಂಜ ಗೋವಿಂದಾಚಾರ್ಯರು ಈಸ್ ಅಮೇಝಿಂಗ್. ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವ್ರನ್ನ ಒಬ್ಬ ಕ್ವೆಶ್ಚನ್ ಬಂದು ಕೇಳ್ತಾರಂತೆ ಬನ್ನಂಜಿ ಅವರಿಗೆ, ನನ್ಗೆ ದೇವ್ರನ್ ತೋರ್ಸು, ನೀನ್ ದೇವ್ರ ಅಂತ ಹೇಳ್ತೀರ, ದೇವ್ರ ತೋರ್ಸು ಅಂತ ಹೇಳಿದ್ರೆ ಅವ್ರು ಕೇಳಿದ್ರಂತೆ, ಎಂತ ಓದ್ತಿದೀಯ, ಇಂಜಿನಿಯರಿಂಗ್ ಅಂತ ಹೇಳ್ತಾನ ಹುಡುಗ. ನೀನ್ ಇಂಜಿನಿಯರಿಂಗ್ ಕಲೀಲಿಕ್ಕೆ ಇಷ್ಟು ವರ್ಷ ತಗೊಂಡಿದ್ಯಲ್ಲ, ದೇವ್ರ ನೋಡ್ಲಿಕ್ಕೆ ನಿಂಗೆ ಎಷ್ಟು ಸಾಧನೆ ಬೇಡುವ ಅಂತ ಕೇಳ್ತಾರೆ. ನಂಗೆ ಅದೊಂದು ಮನ್ಸಿಗೆ ತುಂಬಾ ಹಿಡಿಸ್ತು ಅವ್ರು ಬನ್ನಂಜೆ ಅವ್ರದ್ದು. ಎರಡನೇದು ಇವರು ದುಷ್ಯಂತ ಶ್ರೀಧರ್ ಅವ್ರು ಹೇಳ್ತಾರೆ, ಈ 7 ಲೋಕಗಳು ಹೇಗೆ ಅಲೈನ್ ಆಗಿದೆ, ಇದ್ರ ಹೊರಗಿನ ಆವರಣ ಹೇಗೆ, ಅವರು ಮೊಟ್ಟೆಯನ್ನ ಕೊಡ್ತಾನೆ, ಬ್ರಹ್ಮನ ಅಂಡ. ಅವ್ರು ಹೇಳ್ತಾರೆ, ನೀವು ಏನ್ ಪುರೋಹಿತ ಅಂದ್ರೆ ಎನ್ನಸ್ವಾಮಿ, ನೀವು ಪುರೋಹಿತರಾಗಿ ನೀವು ಮೊಟ್ಟೆ ಬಗ್ಗೆ ಮಾತಾಡ್ತೀರಾ ಅಂತ ಅವ್ರು ತಮಿಳಲ್ಲಿ ಹೇಳ್ತಾರೆ. ಆವಾಗ ಅದು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಹೌದು, ಇದು ಬ್ರಹ್ಮನ ಅಂಡ, ಇದು ಒಬ್ಬ ಬ್ರಹ್ಮನ ಅಂಡದೊಳಗೆ ನಾವಿರುದು. ಸೊ ಆ ಒಂದು ನಾಲೆಜು, ಈ ನಾಲೆಜ್ಗಳು ಇದೆಲ್ಲ ಅರ್ಥ ಆಗ್ಲಿಕ್ಕೂ ನಮ್ಮ ಹತ್ರ ಸ್ಪೇಸ್ ಬೇಕಾಗತ್ತೆ. ನಾವು ಯಾವ್ದನ್ನೇ ಕಲ್ತ್ರು ಕೂಡ ಸ್ಪೇಸ್ ಬೇಕಾಗತ್ತಲ್ವಾ. ದಟ್ ಇಸ್ ವೆರಿ ಅಮೇಝಿಂಗ್. ಸೊ ಅಲ್ಲಿ ಅವರದ್ದು ಒಂದು ಇದು ಬಂದಾಗ ಅವ್ರು ಹೇಳ್ತಾರೆ, ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿ ಮಹಾವಿಷ್ಣುವಿನ ನಾಭಿಯಲ್ಲಿ ಒಂದು ಚಿಕ್ಕ ಕಣದ ಹಾಗಿರುತ್ತೆ. ಅಂದ್ರೆ ಇಷ್ಟು ದೊಡ್ಡ ಬ್ರಹ್ಮಾಂಡವೇ ಮಹಾವಿಷ್ಣುವಿನ ನಾಭಿಯಲ್ಲಿ ಅಷ್ಟು ಚಿಕ್ಕ ಕಣ ಆಯ್ತು ಅಂದ್ರೆ, ಈ ಸೆಂಟ್ರಲ್ ಸನ್ ಯಾರು ಮಧ್ಯದಲ್ಲಿ ಅಂತ ನನ್ಗೆ. ಆಗ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಇಟ್ಸ್ ಆಫ್ ನನ್ ಫಾದರ್ದು ಹಾರ್ಟ್ ಇದು, ಅಲ್ಲಿಂದ ಬರುವಂತ ಇದ್ರಲ್ಲಿ ನಾವೆಲ್ಲ ಮೋಕ್ಷಕ್ಕೆ ಹೋಗುವಾಗ ಅದೇ ರೋಡು ಅಂತ ಹೇಳ್ತಾರೆ. ದಟ್ ಇಸ್ ಅ ವೇ ಆಫ್ ಥಿಂಕಿಂಗ್. ಸೊ ನಾನು ಅವಾಗಿಂದ ನಿರ್ವಂಚನೆಯಿಂದ ಏನೂ ಥಿಂಕ್ ಮಾಡಲ್ಲ, ಐ ಡೂ ದಿಸ್ ಪ್ರಾಕ್ಟೀಸ್ ಲೈಕ್ ದಟ್. ಸೊ ಇದು ನಂದೇ ನಾಲೆಜ್ ಅಂತ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ಭಗವಂತ ನೋಡಿ, ನಾನು ಹೇಳಲಿಲ್ವಾ, ಪಂಚತತ್ವಗಳದೊಂದು ನಾಲೆಜ್ ನಮಗ್ ಬೇಕು ಅಂದ್ರೆ ಅದೆಲ್ಲಿಂದನೋ ಬಂತು. ಅವರು ಪೇಡ್ ಕ್ಲಾಸ್ ಅಲ್ಲಿ ಇರ್ಬೋದು, ಫ್ರೀ ಕ್ಲಾಸ್ ಅಲ್ಲಿ ಇರ್ಬೋದು, ಎಲ್ಲೋ ಕೊಟ್ಟಿದ್ದಾರೆ. ಬಟ್ ಅಂದ್ರೆ ಇಲ್ಲಿ ನಾವು ನಮ್ಮ ಈ ಒಂದು ವಿದ್ಯೆಯನ್ನ 4 ಜನರಿಗೆ ಪ್ರಚಾರ ಮಾಡ್ಬೇಕು ಅಂತ ಹೊರಟಾಗ ಆ ಯೂನಿವರ್ಸ್ ನಮ್ಗೆ ಎಲ್ಲವನ್ನ ಆಟೋಮೆಟಿಕಲಿ ಎಲ್ಲಿಂದ, ಅದೇ ಹೇಳ್ತಾರಲ್ಲ, ನಿಮ್ಗೆ ಗುರುಗಳು ಎಲ್ಲಿಂದ ಬರ್ತಾರೆ ಅಂತ ಹೇಳಲಿಕ್ ಸಾಧ್ಯ ಇಲ್ಲ ಅಂದ್ರೆ ಇದೆ. ಈವನ್ ನನ್ಗೆ ಇಸ್ಕಾನ್ ಕೂಡ ಇದ್ರಲ್ಲಿ ತುಂಬಾ ಹೆಲ್ಪ್ ಮಾಡ್ತು. ನನ್ಗೆ ಅಲ್ಲಿ ನಿತ್ಯ ನೋಡಿ, ನಮ್ಮ ಒಂದು ಲೈಫನ್ನ ನಿತ್ಯ ಇದು ಮಾಡುವಾಗ ಗಂಧವನ್ನ ನೀರ್ ಹಾಕಿ ತೇದಾಗೆ ಡೈಲಿ ತೇಯ್ಬೇಕು. ಅಲ್ಲಿ ಇಸ್ಕಾನ್ ನನ್ಗೆ ಅದೊಂದು ಅಭ್ಯಾಸ ತುಂಬಾ ಚೆನ್ನಾಗ್ ಕೊಡ್ತು. ಡೈಲಿ ಜಪ ಮಾಡೋದಾಗ್ಲಿ, ದೇವ್ರ ಪೂಜೆ ಅಟೆಂಡ್ ಮಾಡೋದಾಗ್ಲಿ, ಅಲ್ಲಿ ಭಾಗವತ ಕೇಳೋದಾಗ್ಲಿ, ಇದ್ರಿಂದ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ಒಂಥರ ನಾಲೆಜ್ ಅನ್ನೋದು ಒಂದು ಭಗವಂತನ ಒಂದು ದಯೆ ಅಂತ, ಕೃಪೆ ಅಂತ ಅನ್ಕೋಬೇಕು. ಮತ್ತೆ ನಮ್ಮಲ್ಲಿ ಕೆಲವೊಂದು ಅಹಂಕಾರ ತುಂಬಾ ಇತ್ತು, ನನ್ನಲ್ಲಿ ತುಂಬಾ, ನಾನು ಅದು ಬೇರೆ ಹೇಳ್ತಾರಲ್ಲ. ಬಟ್ ನನ್ನಂತ ಒಬ್ಬ ಪರ್ಸನ್ ಮೋಲ್ಡ್ ಆಗಕ್ ಕಾರಣನೇ ಇಸ್ಕಾನ್ ಒಂದು ಲೈಫ್ ಸ್ಟೈಲ್. ದಟ್ಸ್ ಅಮೇಝಿಂಗ್ ಲೈಫ್ ಸ್ಟೈಲ್, ಯು ಕಾಂಟ್ ಇವನ್ ಇಮ್ಯಾಜಿನ್. ಹೊರಗಡೆ ನಿಮ್ಗೆ ಎಲ್ಲೂ ಸಿಗಲ್ಲ ಅದು.
ನೀವು ಇಸ್ಕಾನ್ ಅಲ್ಲಿ ಒಳಗಡೆ ಅವ್ರು ಜಪ ಮಾಡ್ತಾರೆ, ತಪ ಮಾಡ್ತಾರೆ, ಏನ್ ಮಾಡ್ತಾರೆ, ಯು ಕಾಂಟ್ ಇವನ್ ಇಮ್ಯಾಜಿನ್. ಬಟ್ ಅವರ ಒಂದು ಟ್ರೈನಿಂಗ್ ಇರುತ್ತಲ್ವಾ, ಪಬ್ಲಿಕ್ಗೆ ಆಗ್ಲಿ, ಜನರಲ್ ಪಬ್ಲಿಕ್, ನಾವು ಜಪ ಮಾಡ್ಕೊಂಡು ಹೋಗುವಂತವ್ರಿಗೆ ಆಗ್ಲಿ, ಅಲ್ಲಿ ಒಂದು ಟ್ರೈನಿಂಗ್ ಯು ಕಾಂಟ್ ಇವನ್ ಇಮ್ಯಾಜಿನ್. ಆ ಲೆವೆಲ್ಗೆ ನಮ್ಮನ್ನ ಹೈಯರ್ ಕಾನ್ಶಿಯಸ್ನೆಸ್ ಕರ್ಕೊಂಡು ಹೋಗುತ್ತೆ. ಇವತ್ತಿನ ದಿನ ನಾವು ರೇಖಿ ಮಾಡ್ತೇವೆ, ಎಲ್ಲಾ ಮಾಡ್ತೇವೆ, ಇದೆಲ್ಲ ಕಾನ್ಶಿಯಸ್ಲಿ ಮಾಡುವಂತದ್ದು. ನೀವೇ ಹೇಳಿ ಚೇತನ ಅವರೇ. ಹೌದು. ಈಗ ನಿಮ್ಗೆ ಈ ಸಮಸ್ಯೆಗೆ ಉತ್ತರ ಇದು, ಈ ಸಮಸ್ಯೆಗೆ ಉತ್ತರ ಇದು ಅಂತ ಇದು ಹೇಳ್ತು ಅಲ್ವಾ. ಈಗ ಹೌದು. ನಿಮ್ಮ ಒಂದು ಅನುಭವವನ್ನ ನಾನು ಇಷ್ಟೊತ್ತು ಮಾತಾಡಿದೆ, ಇವಾಗ ನಿಮ್ಗೆ ಟೈಮು, ಈಗ ನೀವು ಮಾತಾಡಿ ಎಂತ ಹೇಳ್ಬೇಕು ಅಂತಿದ್ದೀರಿ ಅಂತ. ಅಂದ್ರೆ ಈಗ ರೇಖೆ ಆಗಿರ್ಬೋದು ಅಥವಾ ಯಾವುದೇ ಜಪ ತಪ ಇರ್ಬೋದು, ನಮ್ಮ ಮೊದಲು ನಾವು ಕಲ್ತ್ಕೊಳ್ಬೇಕಾದಂಥದ್ದು ನಮ್ಮ ದೈನಂದಿನ ದಿನಚರಿಯಲ್ಲಿ ಬದಲಾವಣೆ. ಅಂದ್ರೆ ಇವತ್ತು ಮಾಡ್ತೀವಿ, 4 ದಿವಸ ಮಾಡಿ 5ನೇ ದಿವಸ ಇವತ್ತೊಂದು ದಿವಸ ಮಲಗ್ ಬಿಡುವ, ಬೇಡ ಇವತ್ತು ಬೇಡ ಅಂತ ಆಲಸ್ಯ ಬರುತ್ತೆ ಅಲ್ಲಿ. ಮಾಡ್ಬೇಕದನ್ನ. ಇದಕ್ಕೆ ಇದ್ರಲ್ಲೇ ಇದೆಯಲ್ಲ, ಶಾಸ್ತ್ರ ಇದೆಯಲ್ಲ, ಪಾಡ್ಯಕ್ಕೆ ತಲೆಗೆ ಇದು ಉಪವಾಸ, ಹೌದು. ಏಕಾದಶಿಗೆ ಹೊಟ್ಟೆಗೆ ಉಪವಾಸ. ಇದು 2 ದಿನ, ತಿಂಗಳಲ್ಲಿ 4 ದಿನ ನೀವು ಕೊಡಿ, ಭಾನುವಾರ 4 ಭಾನುವಾರ ಇಟ್ಕೊ. ಆದ್ರೆ ಅದೇನಾಗತ್ತೆ ಅಂದ್ರೆ 2 ದಿವಸ ಕೊಟ್ವಿ ಅಂದ್ರೆ 3ನೇ ದಿವಸ ಆಟೋಮೆಟಿಕಲಿ ಅಲ್ಲಿ ಇವತ್ತೊಂದ್ ದಿವಸ ಬೇಡ ಅಂತ ಬಿಡ್ತಾ ಹೋಗ್ತೀವಿ. ಅದ್ರ ಬದಲು ಇದನ್ನ ಒಂದು ತಪಸ್ಸಿನ ತರ ನಾವು ಮಾಡ್ತಾ ಹೋಗ್ಬೇಕು. ಹೌದು. ಅವಾಗ ಮಾತ್ರ ನಾವು ರಿಸಲ್ಟ್ ಅನ್ನ ಕಾಣೋದಿಕ್ಕೆ ಸಾಧ್ಯ. ಇಲ್ಲ ಇದಕ್ಕೆ ಅಂದ್ರೆ ನಾನ್ ಹೇಳ ಉತ್ತರ ಹೇಳ. ಇದಕ್ಕೆ ನಾವು ನೀವು ಎಲ್ಲ ಇದೀವಲ್ಲ, ಈ ಗ್ರೂಪ್ ಒಂದು ವೆರಿ ಇಂಪಾರ್ಟೆಂಟ್. ಸಂಘ ವೆರಿ ಇಂಪಾರ್ಟೆಂಟ್. ಇವಾಗ ಒಂದಿನ ಬಿಟ್ವಿ ಏನೋ ಒಂದ್ ಕೆಲ್ಸಕ್ಕೆ ಅಂತಂದ್ರೆ ಮಾರನೇ ದಿನದಿಂದ ಬೇರೆಯವ್ರಿಗೆ ಬೇಕಲ್ಲ, ಆಗ ನಾವು ಹೋಗ್ಲೇಬೇಕಾಗತ್ತೆ. ಹೌದು. ಗ್ರೂಪ್ ಎನರ್ಜಿ ಅಂದ್ರೆ ಇದು. ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇದ್ದಾಗ ಎಲ್ಲವೂ ಸಾಧ್ಯ. ಕಮಿಟ್ಮೆಂಟ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು. ಈ ಟೈಮು ಇದಕ್ಕೆ ನಾವು ಮಾಡ್ತೀವಿ ಅಂದ್ರೆ ಅಂದ್ರೆ ನಮ್ಮ ದಿನಚರಿ ಜೊತೆನೆ ನಾವು ಕಮಿಟ್ ಆಗ್ಬೇಕು ಅಂತ ನಾನು ಹೇಳೋದು. ಇಷ್ಟೊತ್ತಂದ್ರೆ ಇಷ್ಟೊತ್ತು ಹೇಳಲೇಬೇಕು, ಮಾಡ್ಲೇಬೇಕು. ಅಂದ್ರೆ ಪ್ರತಿನಿತ್ಯ ನಾವು ನಮ್ದು ಒಂಥರ ರುಟೀನ್ ತರ ಅದು ಹೋಗ್ತಾ ಇರ್ಬೇಕು. ನಾನ್ ರೇಖಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಈ ಟೈಮನ್ನ, ಅದ್ ನಮ್ ಮೈಂಡಲ್ಲಿ ಬರ್ಲೇಬಾರ್ದು. ಈಗ ನಾವು ಹೇಗೆ ಡನ್ ಅಂತ ಟೈಮಿಗೆ ಊಟಕ್ಕೆ ತಿಂಡಿಗೆ ಹೋಗ್ತೀವೋ ಅದೇ ರೀತಿ ಇದು ಆ ಟೈಮಿಗೆ ಎಲ್ಲೇ ಇರ್ಲಿ, ಏನೇ ಮಾಡ್ತಾ ಇರ್ಲಿ, ಅದನ್ನ ಬಿಟ್ಟು ನಾವು ನಮ್ಗೆ ಹೋಗಿ ಕುತ್ಕೋಬೇಕು, ಅಭ್ಯಾಸ ಮಾಡ್ಬೇಕು. ಆವಾಗ ನಾವು ಅದರ ಒಂದು ರುಚಿಯನ್ನ ಕಾಣೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಈಗ ಈಗ ಹೀಲಿಂಗ್ ವಿಚಾರದಲ್ಲಿ, ಹೀಲಿಂಗ್ ಅಂದ್ರೆ ಗುಣಪಡಿಸುವಿಕೆ, ಇಲ್ಲಿ ರೇಖೆ ಅಂತಲ್ಲ, ಕೆಲವೊಂದು ಮಾತುಗಳಿಂದ ಕೂಡ ಕೆಲವರು ಹೀಲ್ ಆಗ್ತಾರೆ. ಈಗ ಏನೋ ಒಂದು ಮನಸ್ಸಿನಲ್ಲಿ, ಅಂದ್ರೆ ಈಗಷ್ಟೇ ನಾವು ಮಾತಾಡಿದ್ವಿ, ಕರುಣಾ ರೇಖೆಯನ್ನ ಕಲ್ತ ಮೇಲೆ ನಮ್ಮ ಹೃದಯ ಎಕ್ಸ್ಪಾಂಡ್ ಆಗ್ತಾ ಹೋಗತ್ತೆ, ಪ್ರೀತಿ ಕರುಣೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗತ್ತೆ ಅಂತ. ಆವಾಗ ನಾವು ಕರುಣಾ ರೇಖೆ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ನಮ್ಮ ಶತ್ರುಗಳು ನಮ್ಗೆ ಮಿತ್ರರಾಗ್ತಾ ಹೋಗ್ತಾರೆ. ಅದು ತುಂಬಾನೇ. ನಾವು ಮೊದ್ಲು ಯಾರನ್ನ ದ್ವೇಷ ಮಾಡ್ತಾ ಇದ್ವಿ, ಚಿಕ್ಕ ಪುಟ್ಟ ವಿಷಯಕ್ಕೂ ನಾವು ಏನೋ ಒಂಥರ ಇದು ಮಾಡ್ತಾ ಇರ್ತೀವಿ. ಬಟ್ ನಮಗ್ ಅರಿವಿಲ್ದೇನೆ ಅವ್ರ ಮೇಲೆ ಪ್ರೀತಿ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಪಾಪ ಅವ್ರಿಗೆ ಯಾಕೆ ನಾವು ಹಾಗೆ ಹೇಳ್ಬೇಕು ಅನ್ನುವಂತ ಮನಸ್ಥಿತಿ ನಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಆತರ ಅದಕ್ಕೆಲ್ಲ ಕಾರಣ ಸತತವಾದ ಅಭ್ಯಾಸ. ಅಭ್ಯಾಸ ಇಲ್ಲದೆ ಆಗಲ್ಲ. ಈಗ ಹೀಲಿಂಗ್ ವಿಚಾರದಲ್ಲೂ ಅಷ್ಟೇ, ಅಯ್ಯೋ ನಾನು ಅಷ್ಟು ದಿವಸ ಹೀಲಿಂಗ್ ಮಾಡ್ಕೊಂಡೆ, ಏನೂ ಆಗಿಲ್ಲ ಅಂತ ಹೇಳುವವರು ಕೆಲವರು ಇರ್ತಾರೆ. ಆದ್ರೆ ಇಲ್ಲಿ ಹೀಲಿಂಗ್ ರೇಖಿಯ ವಿಚಾರದಲ್ಲಿ, ರೇಖಿ ಇರ್ಬೋದು, ಹೋಲಿಫೈಯರ್ ಇರ್ಬೋದು, ಅಥವಾ ಕರುಣಾ ರೇಖಿ ಇರ್ಬೋದು, ರಾಜಕ್ರಿಯ ಇರ್ಬೋದು, ರೂಟ್ ಕಾಸ್ ಇಂದ ಹೀಲ್ ಮಾಡ್ತಾ ಬರುತ್ತೆ. ನಾನು ಆಲ್ರೆಡಿ ಹೇಳದ್ನಲ್ವಾ ಒಂದು ಸಮಸ್ಯೆಯ ಕುರಿತಾಗಿ. ಹಾಗೆ ರೂಟ್ ಕಾಸ್ ಇಂದ ಹೀಲ್ ಮಾಡುವಾಗ ನಮ್ದು ಈ ಜನ್ಮದ್ದು ಅಂತ ಅಲ್ಲ, ನಮ್ಮ ತಂದೆ ತಾಯಿ ಮಾಡಿರುವಂತ ಈ DNA ಸೆಲ್ಸ್ ಇಂದ ಕೂಡ ಕೆಲವೊಂದು ಕರ್ಮಗಳು ನಮ್ ಜೊತೆ ಬಂದಿರತ್ತೆ. ಅದು ಹೀಲ್ ಆಗ್ಬೇಕು ಅಂದ್ರೆ ನಾವು ಎಷ್ಟು ವರ್ಷದ್ದೇ ಇರ್ಬೋದು, ಜನ್ಮ ಜನ್ಮಾಂತರದಿಂದ ಹೀಲ್ ಮಾಡ್ತಾ ಬರುವಾಗ ಕೆಲವರಿಗೆ ಟೈಮ್ ತಗೊಳುತ್ತೆ. ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅವರು ಸಾಧನೆಯನ್ನ ಬಿಟ್ರೆ ಅವ್ರು ಮತ್ತೆ ಜೀರೋಕ್ಕೆ ಬರ್ತಾರೆ. ಅದೇ ಮುಂದುವರಿಸ್ತಾ ಹೋದ್ರೆ ಖಂಡಿತ ಅವರಿಗೆ ಒಂದಲ್ಲ ಒಂದ್ ದಿವಸ ರಿಸಲ್ಟ್ ಸಿಗತ್ತೆ. ಕೆಲವರಿಗೆ ಬೇಗ ಆಗತ್ತೆ, ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ರಿಸಲ್ಟ್ ಅಂತೂ ನಿಶ್ಚಿತ. ಮತ್ತೆ ಹೇಳಿ, ನೀವು ನಿಮ್ಮ ಅನುಭವಗಳನ್ನ ನೀವು ಜೋಡಿಸಿ ಹೇಳ್ತೀರಾ ಅಂತ ಕೇಳ್ತಿದ್ದೇನೆ. ಕೆಲವೊಂದ್ಸಲ ಒಳ್ಳೆ ಕೇಳುಗರು ಆಗ್ಬೇಕಲ್ವಾ, ನಾವು ಕೇಳ್ತಾ ಇದ್ದೇವೆ, ನೀವ್ ಹೇಳಿ. ಹೌದು. ಅದೇ ಈಗ ಹೆಲ್ತ್ ವಿಚಾರದಲ್ಲಿ ಇರ್ಬೋದು,
ಅಥವಾ ಫೈನಾನ್ಸಿಯಲ್ ವಿಚಾರದಲ್ಲಿ ಕೂಡ ಇರಬಹುದು. ನಾವು ನಮ್ಮ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಇದೆ, ಅದಕ್ಕೋಸ್ಕರ ನಮ್ಗೆ ಫೈನಾನ್ಸಿಯಲ್ ಇಶ್ಯೂ ಬರ್ತಿದೆ ಅಂತ ನಾವು ಅಂದ್ಕೊಂಡ್ ಬಿಟ್ಟಿರ್ತೀವಿ. ಬಟ್ ನಾವು ಡೈಲಿ ರೇಖೆ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ನಮ್ಮ ಮೂಲಾಧಾರ ಚಕ್ರ ಕ್ಲೆನ್ಸ್ ಆಗಿರತ್ತೆ. ಬಟ್ ಕರ್ಮ, ಅದಕ್ಕೆ ರಿಲೇಟೆಡ್ ಆದಂತಹ ವ್ಯಕ್ತಿಗಳಿಗೂ ಕೂಡ ನಾವು ಹೀಲಿಂಗ್ ಅನ್ನ ಕೊಡ್ತಾ ಬರ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಹಿಂದಿನ ನಮ್ಮ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಒಂದು ಗೃಹಿಣಿ ರೇಖೆಯನ್ನ ಕಲ್ತ್ರೆ ಮನೆಯಲ್ಲಿ ಅಂತ ನಾನು ಹೇಳಿದ್ದೆ. ಅದನ್ನೇ ನಾನು ಇಲ್ಲೂ ಕೂಡ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಗೃಹಿಣಿಗೆ ಟೈಮ್ ಇರತ್ತೆ, ಶ್ರದ್ಧೆ ಇರತ್ತೆ ಮಾಡೋದ್ರಲ್ಲಿ. ಈಗ ಒಂದು ವ್ಯಕ್ತಿಯನ್ನ ಹೀಲ್ ಮಾಡ್ಬೇಕು ಅಂದ್ರೆ ನಮ್ಗೆ ಕನಿಷ್ಠನಾದ್ರೂ ಒಂದ್ 20 ನಿಮಿಷನಾದ್ರೂ ನಾವು ಟೈಮ್ ಕೊಡ್ಲೇಬೇಕು. ಸೊ ಅದು ಗಂಡಸರಲ್ಲಿ ಸ್ವಲ್ಪ ಪೇಶನ್ಸ್ ಕಡಿಮೆ ಅಂತ ನಾನು ಹೇಳ್ತೀನಿ. ಎಲ್ಲರನ್ನ ದೂರ್ತಾ ಇಲ್ಲ, ಕೆಲವರಲ್ಲಿ ಇರತ್ತೆ, ಕೆಲವರಿಗೆ ಇರಲ್ಲ. ಸೊ ಪ್ರಾಮಾಣಿಕವಾಗಿ ಇವರು ತನ್ನ ಗಂಡ ಮತ್ತೆ ಒಂದು ಕರುಣೆ, ಪ್ರೀತಿ ಅನ್ನೋದು ಗೃಹಿಣಿಗೆ ಮಾತ್ರ ಇರತ್ತೆ. ತನ್ನ ಕುಟುಂಬ, ತನ್ನ ಮನೆ, ತನ್ನ ಮಕ್ಕಳು, ತನ್ನ ಗಂಡ ಅನ್ನುವಂತಹ ಭಾವನೆ, ಅಂದ್ರೆ ಅವರು ಸುಖವಾಗಿದ್ರೆ ನಾನ್ ಸುಖವಾಗಿರ್ತೀನಿ ಅನ್ನುವಂತಹ ಭಾವನೆ ಹೆಚ್ಚಾಗಿ ಇರುವಂತದ್ದು ಮಹಿಳೆಯರಲ್ಲಿ. ಸೊ ಅವರು ಈ ಅಭ್ಯಾಸವನ್ನ ಮಾಡ್ತಾ ಹೋದಾಗೆ ತನ್ನ ಮನೆಯನ್ನ, ತನ್ನ ಕುಟುಂಬಸ್ಥರನ್ನ ಎಲ್ಲ ರೀತಿಯಿಂದ ರಕ್ಷಣೆ ಮಾಡ್ಕೊಂಡು ಬರ್ಬೋದು. ಅದನ್ನು ಕೂಡ ನಾನು ಹೇಳಬಲ್ಲೆ. ಮತ್ತೆ ಈಗ ಹೇಳಿ ಹೇಳಿ. ಕರುಣಾ ರೇಖೆಯಲ್ಲೇ ಈಗ ನಾವು ಸ್ಮಶಾನಗಳಿಗೆ ಹೋಗ್ತೀವಿ, ಅಥವಾ ಯಾರದೋ ಮನೆಗೆ ಒಂದು ಪೇಷಂಟ್ ಅನ್ನ ನೋಡೋದಕ್ಕೆ ಹಾಸ್ಪಿಟ್ಲಿಗೆ ಹೋಗಿರ್ತೀವಿ. ಹಾಗೆಲ್ಲ ನಾವು ಈ ರಾಮ ಸಿಂಬಲ್ ಇರ್ಬೋದು, ಅಥವಾ ಜೋನಾರ್ ಹರ್ತ್ ಹಾಲು ಸಿಂಬಲ್ಸ್ಗಳು ನಮ್ಮನ್ನ ಪ್ರೊಟೆಕ್ಟ್ ಮಾಡತ್ತೆ. ಅಲ್ಲಿಂದ ಬರುವಂತಹ ನೆಗೆಟಿವ್ ಎನರ್ಜಿಯನ್ನ ಕೂಡ ನಮ್ಮನ್ನ ಟಚ್ ಮಾಡದೆ ಇರೋ ತರ ಅದು ಪ್ರೊಟೆಕ್ಟ್ ಮಾಡತ್ತೆ. ಆಮೇಲೆ ಇಹಾವ ಅಂತ ಒಂದು ಸಿಂಬಲ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ನಾವೇನೋ ಅಂದ್ಕೊಂಡಿರ್ತೀವಿ ಮಾಡ್ಬೇಕು ನಮ್ ಲೈಫ್ ಅಲ್ಲಿ ಅಂತ, ಬಟ್ ಮಾಡೋದಿಕ್ ಆಗ್ತಾ ಇರಲ್ಲ. ಏನೇನೋ ಅಡೆತಡೆಗಳು ಬರ್ತಾ ಇರತ್ತೆ. ಅದು ಒಂದು ಇಂಟೆನ್ಷನ್ ಅನ್ನ ಸೆಟ್ ಮಾಡಿ ಇಹಾವ ಸಿಂಬಲ್ ಅನ್ನ ಹಾಕಿದ್ರೆ ಅದು ಖಂಡಿತ ವರ್ಕ್ ಆಗತ್ತೆ. ಯಾಕೆಂದ್ರೆ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನನ್ನ ಮಗಳಿಗೇನೆ ನನ್ನ SSLC ಅಲ್ಲಿ ಅವಳು ರ್ಯಾಂಕ್ ತಗೊಂಡ್ಲು. ಆಮೇಲೆ ನಾನು ಹೀಲಿಂಗೇ ಮಾಡೋದಿಕ್ ಆಗ್ತಾ ಇರ್ಲಿಲ್ಲ ಅವಳಿಗೆ. ಯಾವ ಕಾರಣಕ್ಕೆ ಅಂತ ಗೊತ್ತಾಗಿಲ್ಲ, ಎಲ್ಲಾ ರೀತಿಯಿಂದ ಮಾಡಿದೆ, ಬಟ್ ಅವಳಿಗೆ ಹೀಲಿಂಗ್ ಕೊಡೋದಿಕ್ ಆಗ್ತಾ ಇರ್ಲಿಲ್ಲ. ಹೀಲಿಂಗಿಗೆ ಅಂತ ಹೋಗಿ ಕುತ್ಕೋತಿದ್ದೆ, ಒಂದು ಇಂಟೆನ್ಷನ್ ಎಲ್ಲ ಹಾಕಿ 2 ನಿಮಿಷ ಕುತ್ಕೋತಿದ್ನಲ್ಲ, ಬೇಡ ಬಿಡು ಅಂತ ನನಗೆ ಏನೋ ಬಿಟ್ಟು ಎದ್ದು ಬಂದ್ಬಿಡ್ತಿದ್ದೆ. ಇಲ್ಲ ಫೋನ್ ಕಾಲ್ ಬರ್ತಿತ್ತು, ಏನೇನೋ ಆಗ್ತಿತ್ತು. ಕಡೆಗೆ ನಾನು ಏನ್ ಮಾಡ್ಬೋದು ಅಂತ ವಿಚಾರ ಮಾಡಿದೆ. ನಂಗೆ ಆವಾಗ ಅನ್ಸಿದ್ದು ಇಹಾವ ಸಿಂಬಲ್. ಇಹಾವ ಸಿಂಬಲ್ ಅನ್ನ ಹಾಕಿ ಹೀಲ್ ಮಾಡಿದೆ. ಆಮೇಲೆ ಹೀಲಿಂಗ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಯಾವ ತರ ಮಾಡಿದ್ರಿ ವಿಹಾವವನ್ನ? ನೀವು ಯಾವ ತರ ಉಪಯೋಗಿಸಿದ್ರಿ? ಈಗ ಅದು ಮ್ಯಾನಿಫೆಸ್ಟೇಷನ್ ಸಿಂಬಲ್ ಅಂತ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಾಗಿದೆ. ಈಗ ಅದನ್ನ ಯಾವ ತರ ಅಂದ್ರೆ ನಾನು ಅವಳದ್ದು ಒಂದು ಹೀಲಿಂಗ್ ಅನ್ನ ಸ್ಟಾರ್ಟ್ ಮಾಡುವಾಗ ಹೊನ್ಸಾಜೇಷನ್ ಹಾಕಿ ಅವಳಿಗೆ ಕನೆಕ್ಟಿವಿಟಿಯನ್ನ ತಗೊಂಡು ಇಹಾವ ಸಿಂಬಲ್ ಅನ್ನ ಹಾಕಿ ಇಂಟೆನ್ಷನ್ ಕೊಟ್ಟೆ. ಇವಳಿಗೆ ಒಂದು ಹೀಲಿಂಗ್ ಹೋಗೋದಿಕ್ಕೆ ಇರುವಂತಹ ಅಡೆತಡೆಯನ್ನ ರಿಲೀಸ್ ಮಾಡಿ ಹೀಲಿಂಗ್ ಚೆನ್ನಾಗಿ ನಡೆದು ಅವಳ ಒಂದು ಗೋಲ್ ರೀಚ್ ಆಗೋದಿಕ್ಕೆ ನನಗೆ ಹೆಲ್ಪ್ ಮಾಡು, ಅವಳಿಗೆ ಹೀಲಿಂಗ್ ಅನ್ನ ನೀಡೋದಿಕ್ಕೆ, ನನ್ನಿಂದ ಅವಳಿಗೆ ಹೀಲಿಂಗ್ ಹೋಗೋದಿಕ್ಕೆ ಇರುವಂತಹ ಅಡೆತಡೆಯನ್ನ ರಿಲೀಸ್ ಮಾಡು ಅಂತ ಒಂದು ಇಂಟೆನ್ಷನ್ ಹಾಕ್ಬಿಟ್ಟು 108 ಟೈಮ್ಸ್ ಇಹಾವನ್ನ ಬರ್ದೆ. ಇಲ್ಲಿ 108 ಯಾಕೆ ಹೇಳಿ? ಒಂದು ಸೂರ್ಯನ ಒಂದು ಎನರ್ಜಿ, 0 ಅಂದ್ರೆ ಅದು ಪರಿಪೂರ್ಣತೆ, ಆಮೇಲೆ 8 ಅಂದ್ರೆ ಅನಂತ. ಸೊ 108 ಸಲ ಹಾಕಿದ ಸಕ್ಸಸ್ ಆಗುತ್ತೆ. ಸೊ ಆ ಒಂದು ಸಿಂಬಲ್ ಅನ್ನ ನಾನು 108 ಟೈಮ್ಸ್ ಹಾಕಿದ್ದೀನಿ ಅವಳ ಮೇಲೆ. ಹಾಕಿಬಿಟ್ಟು ಆಮೇಲೆ ಅದನ್ನ ಅಲ್ಲಿರುವಂತ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದು ಯಾವ ಬ್ಲಾಕೇಜಸ್ ಬಂದಿತ್ತು ಗೊತ್ತಿಲ್ಲ, ಒಟ್ಟಾರೆ ಅದು ಹೆಲ್ಪ್ ಮಾಡಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ಸಿಂಬಲ್ ಅನ್ನು ನಾವು ಈ ರೀತಿ ಬಳಸ್ತಾ ಹೋದ್ರೆ, ಈಗ ನಾವೇನೋ 24 ಪಾಯಿಂಟ್ಸ್ಗೆ ಒಂದೊಂದ್ಸಲ ಎಲ್ಲ ಸಿಂಬಲ್ಸ್ ಅನ್ನ ಹಾಕ್ತಿವಿ, ಹೀಲ್ ಮಾಡ್ಕೋತೀವಿ, ಅದು ಬೇರೆ. ಬಟ್ ರೇಖಿಯನ್ನ ಯಾವುದೇ ಒಂದು ಬಳಸ್ಕೋಬೇಕು. ಈ ಜಪಕ್ಕೆ ಹೇಗೆ ನಾವೀಗ ಓಂ ನಮ ಶಿವಾಯ 108 ಟೈಮ್ಸ್ ಅಥವಾ ರಾಮ ರಾಮ ಅದು ಹೇಗಿದೆಯೋ ಅದೇ ರೀತಿ ರೇಖಿ ಸಿಂಬಲ್ಸ್ ಅಂದ್ರೆ ಇಲ್ಲಿ ಮಂತ್ರಗಳಲ್ವಾ, ರೇಖಿಯ ಒಂದು ಮಂತ್ರಗಳು.
ಎನರ್ಜಿಯ ಒಂದು ಹ್ಮ್ ಕಂಡೆನ್ಸ್ಡ್. ಕನೆಕ್ಟ್. ಈಗ ಹೌದು. ಏನಂತ ಹೇಳಿದ್ರೆ ನಾವು ರೇಖೆಯನ್ನ ಕಾಲ್ ಮಾಡ್ತೇವೆ, ನಮ್ಗೆ ಹ್ಮ್ ಈ ಸಿಂಬಲ್ಸ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಹೌದು. ಈ ಸಿಂಬಲ್ಸ್ ಗಳು ಏನು ಅಂತಂದ್ರೆ, ಈಗ ಬ್ರಹ್ಮಾಂಡ ನನ್ ಹಿಂದೆನೆ ನೋಡಿ ಭಗವಂತ ಕೂತ್ಕೊಂಡಿದ್ದಾನೆ. ನಾನು ಭಗವಂತನನ್ನ ನೋಡ್ಬೇಕು, ಭಗವಂತನನ್ನ ಪ್ರೀತಿ ಮಾಡ್ಬೇಕು ಅಂದ್ರೆ ನನಗೊಂದು ರೂಪ ಬೇಕು, ಭಗವಂತನ ಒಂದು ಗುಣಗಳು ಬೇಕು. ಆ ಹೌದು. ಗುಣಗಳು ಆ ಭಗವಂತನ ರೂಪದಲ್ಲಿ ಅಲ್ಲಿ ಸಿಗೋದ್ರಿಂದ ನನ್ಗೆ ಅದು ತುಂಬಾ ಪ್ರೀತಿ. ಭಗವಂತನನ್ನ ನಾನು ಹೇಗೆ, ಅದು ನನ್ನ ಒಂದು ಅಂತರಾತ್ಮ. ಹಾಗೇನೆ ಸಿಂಬಲ್ಗಳು ಕೂಡ ಅಷ್ಟೇ. ಆ ಎನರ್ಜಿ ಫುಲ್ ಬರುತ್ತಲ್ಲ, ಆ ಎನರ್ಜಿಗೆ ಒಂದು ಪಾತ್ ಕೊಡುವಂತದ್ದು. ಅಂದ್ರೆ ಗದ್ದೆಗೆ ಹೌದು. ನಾವು ಪಂಪ್ ಸೆಟ್ ಅಲ್ಲಿ ನೀರ್ ಬಿಟ್ರೆ, ಸುಮ್ನೆ ಬಿಟ್ರೆ ಅದು ಎಲ್ಲೆಲ್ಲ ಹೋಗುತ್ತೆ. ಕೆಲವು ಕಡೆ ಜಾಸ್ತಿ ಹೋಗುತ್ತೆ, ಕೆಲವು ಕಡೆ ಕಮ್ಮಿ ಬೀಳುತ್ತೆ. ಅದೇ ನೀವು ಹೌದು. ಪಂಪ್ ಮಾಡ್ಬಿಟ್ಟು ಗದ್ದೆಯಲ್ಲಿ ಒಂದೊಂದೇ ಇದಕ್ಕೆ ಬಿಡ್ತಾ ಹೋದ್ರೆ ಎಲ್ಲಾ ಕಡೆ ನೀರು ಒಂದೇ ಸಮನೆ ಹೋಗುತ್ತೆ, ಮತ್ತೆ ಅದೆಲ್ಲವನ್ನ ಶಾಂತ ಮಾಡತ್ತೆ. ಹಾಗೆ ಸಿಂಬಲ್ಗಳು ಕೂಡ ಅದ್ರದೇ ಆದ ಗುಣಗಳು ಮತ್ತೆ ಅದ್ರದೇ ಆಗಿರುವಂತ ಚಾನೆಲ್ ಗಳನ್ನ ಉಪಯೋಗಿಸಿ ಹೀಲ್ ಮಾಡುತ್ತೆ. ಓಕೆ, ಕಂಟಿನ್ಯೂ ಮಾಡಿ. ಹೌದು. ಅದೇ ಆ ರೀತಿಯಾಗಿ ಪ್ರತಿಯೊಂದು ಸಿಂಬಲ್ಲು ಅಷ್ಟೇ. ಈಗ ನಾವು ಸಾಧನೆಗೆ ಕೂತ್ಕೊಳ್ಳುವಾಗ ಚೋಕುರೆ ಚಿಹ್ನೆಯನ್ನ ನಾವು ಒಂದು 108 ಸತಿ ಹಾಕಿ ಅಲ್ಲಿ ಶುದ್ಧೀಕರಿಸಿ ಕೂತ್ಕೊಂಡ್ರೆ ಆವಾಗ ಬರುವಂತ ಎನರ್ಜಿನೇ ಬೇರೆ. ಅದೇ ಸುಮ್ನೆ ಕುಳಿತು ಅಭ್ಯಾಸ ಮಾಡುವಾಗ ಬರುವಂತ ಎನರ್ಜಿನೇ ಬೇರೆ. ಅಂದ್ರೆ ನಮಗ್ ಗೊತ್ತಿರತ್ತೆ ಧೂಳು ಅಂದ್ರೆ ನಾನು ಹೇಳ್ತಿರೋದು ಇಲ್ಲಿ ನಮ್ ಕಣ್ಣಿಗೆ ಕಾಣುವಂತಹ ಧೂಳಲ್ಲ. ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ, ಆ ಎನರ್ಜಿಗಳು, ಈಗ ನಾವು ಹೀಲಿಂಗ್ ಅನ್ನ ಮಾಡ್ತಾ ಇರ್ತೀವಿ, ಡೈಲಿ ಯಾರ್ಯಾರಿಗೋ ಮಾಡ್ತಾ ಇರ್ತೀವಿ. ಈ ಎನರ್ಜಿ ಲೆವೆಲ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ ನಮ್ ಕಣ್ಣಿಗೆ ಕಾಣಿಸಲ್ವಲ್ಲ. ಸೊ ಅದಕ್ಕೆ ನಾವು ಈ ಪವರ್ಫುಲ್ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ನಮ್ಮ ಇದನ್ನ ಹೀಲ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಾವು ರೇಖಿ ಮಾರ್ಗದರ್ಶಕರಾಗಿ, ರೇಖಿ ಶಿಕ್ಷಕರಾಗಿ ನಮ್ಮ ಸ್ಟೂಡೆಂಟ್ಸಿಗೆ ಈ ಎಲ್ಲ ಅಲ್ಲ, ಆದ್ರೆ ನಾವು ಕೆಲವೊಂದನ್ನ ಅವರಿಗೆ ಸರಿಯಾದ ಪಾತ್, ಇವಾಗಷ್ಟೇ ಹೇಳಿದ್ರಿ ನೀವು ಯಾವ ರೀತಿ ಬಳಸ್ಬೇಕು ಅಂತ, ಅದನ್ನ ನಾವು ಕೊಡುವಂತಹ ಕೆಲಸವನ್ನ ಮಾಡಿದ್ರೆ, ಈಗ ಹೇಗೆ ಬಸವದವ್ರು ಇರ್ಬೋದು ಅಥವಾ ಬೇರೆ ರೇಖಿ ಮಾಸ್ಟರ್ಸ್ ಇರ್ಬೋದು ಏನ್ ಕೊಡ್ತಿದ್ದಾರೆ, ಆ ರೀತಿಯಾಗಿ ಸರಿಯಾದ ವೇದಲ್ಲಿ ಹೋಗೋದನ್ನ ಅವರಿಗೆ ನಾವು ಕಲಿಸಿದ್ರೆ ಪ್ಲಾನ್ ಮಾಡ್ತಾ ಇದ್ದೇವಲ್ಲ ಚೇತನ ಅವರೇ. ಈಗ ಫೆಬ್ರವರಿಯಿಂದ ಎಲ್ಲಾ ಕ್ಲಾಸ್ಗಳು ಶುರು ಆಗುತ್ತೆ, ಫೆಬ್ರವರಿ ಫಸ್ಟ್ ವೀಕ್ ಇಂದ. ಏಪ್ರಿಲ್ ಮೇ ಅಷ್ಟೊತ್ತಿಗೆ ಡಿಪ್ಲೊಮಾ ಶುರು ಮಾಡ್ಬೇಕು ಅಂತ ನಿಮ್ದೊಂದು ಇಂಟೆನ್ಷನ್ ಇದೆ. ಏಪ್ರಿಲ್ ಯಾಕೆ ಅಂತ ಹೇಳಿದ್ರೆ ನಮ್ದು LMS ಅಲ್ಲಿ ಕೋರ್ಸ್ಗಳನ್ನ ಕೂರ್ಸ್ಲಿಕ್ಕೆ ಆಗ್ಬೋದು, ಮತ್ತೆ ಕಮ್ಯುನಿಟಿಯನ್ನ ಒಂದು ಲೆವೆಲ್ಗೆ ತಗೊಂಡ್ ಬರೋದು ನಾನು ಒಬ್ಳಿಂದ ಮಾಡ್ಲಿಕ್ಕೆ ಆಗಲ್ಲ. ತುಂಬಾ ಜನಕ್ಕೆ ಬೇಜಾರಾಗಿರ್ಬೋದು. ಯಾಕೆ ಅಂತ ಹೌದು. ಹೇಳಿದ್ರೆ ಬಸವನವ್ರ ಹತ್ರ ಟೀಮ್ ಇದೆ, ಆಯುಷ್ ಮಂಡಲದವರಲ್ಲಿ ಟೀಮ್ ಇದೆ, ನೀವು ಯಾರ ಹತ್ರ ಹೋದ್ರು ಟೀಮ್ ಇದೆ. ಮೊದ್ಲು ನಾನು ಒಬ್ಳೆ ಒನ್ ಮ್ಯಾನ್ ಆರ್ಮಿ ಎಲ್ಲಿ ಅಂತಂದ್ರೆ ಕೈ ಎತ್ಕೋ ತನಕ ಹೋಗ್ಬೋದು, ತುಂಬಾ ದೂರ ಹೋಗ್ಲಿಕ್ಕಾಗಲ್ಲ. ಈಗ ನೀವೆಲ್ಲ ನನ್ನ ಆರ್ಮಿ. ಈಗ ನನ್ನ ಆರ್ಮಿ ನನ್ ಜೊತೆಗಿರುವಾಗ ನಾವು ದೂರ ಹೋಗ್ಬೋದು, ಮತ್ತೆ ತುಂಬಾ ಜನಕ್ಕೆ ಕನೆಕ್ಟ್ ಆಗ್ಬೋದು. ಇದು ನನ್ನ ಇಂಟೆನ್ಷನ್. ನೀವು ಹೇಳಿದ ಹಾಗೆ ನಾವು ಏಪ್ರಿಲ್ ಮೇನಲ್ಲಿ ಡಿಪ್ಲೊಮಾವನ್ನ ಶುರು ಮಾಡೋಣ, ಅಂದ್ರೆ ಕ್ಲಾಸ್ ಶುರು ಮಾಡೋಣ. ಅಡ್ವರ್ಟೈಸ್ಮೆಂಟ್ ನೀವು ಹೇಳಿದಾಗೆ ಈಗ ನಾವು ಮಾಡ್ತಾ ಹೋಗುವ, ನಮ್ಮ ಶಿಷ್ಯನ್ರಿಗೂ ನಮ್ಮ ಮುಂದಿನ ಗ್ರೂಪ್ ಅವರಿಗೂ ಹೇಳ್ತಾ ಹೋಗುವ. ಬಟ್ ನೀವ್ ಹೇಳಿದ್ರಿ ಅಲ್ವಾ, ಏನ್ ಹೇಳ್ತಾರೆ, ಈಗ ಇಹಾವ ಬಗ್ಗೆ ಹೇಳಿದ್ರಿ, ಹಾಗೆ ನಾನ್ ಮಿಡಾಸ್ಟಾರ್ ಬಗ್ಗೆ ಹೇಳ್ತೀನಿ. ಮಿಡಾಸ್ಟಾರ್ ಕಲಿಬೇಕು. ಮಿಡಾಸ್ಟಾರ್ ಅಂತ ಹೇಳಿದ್ರೆ ಏನು ಅಂತಂದ್ರೆ, ಮೈದಾಸನ್ ಕತೆ ಗೊತ್ತುಂಟಲ್ಲ ನಿಮ್ಗೆ? ಹಾ, ಕೇಳಿ. ಎಂತ ಹೇಳಿ ಮೈದಾಸನ್ ಕತೆ? ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿ ಅಂತ ಹೇಳ್ತಾನ ಅವ್ನ್ ದೇವ್ರ ಹತ್ರ. ನೆನ್ಪುಂಟ ನಿಮ್ಗೆ? ದೇವ್ರೇ ನಾನು ಏನ್ ಮುಟ್ಟಿದ್ರು ಬಂಗಾರ ಆಗ್ಲಿ ಅಂತ ಹೇಳ್ತಾನೆ ಮೈದಾಸ. ತುಂಬಾ ದಿನದ ಹಿಂದೆ ಕೇಳಿದ್ದೆ. ಹಾ, ಆ ಮೈದಾಸನ ಶಕ್ತಿಯನ್ನೇ ಈ ಮಿಡಾಸ್ ಅಲ್ಲಿ ತಂದಿದ್ದಾರೆ. ಮೈದಾಸ ಅಂದ್ರೆ ನಾವು ಕನ್ನಡದಲ್ಲಿ ನಮ್ಮ ಭಾರತೀಯ ಭಾಷೆಯಲ್ಲಿ ಅವನ ಹೆಸರು ಮೈದಾಸ ಅಂತ ಕರೆಯೋದು, ಆದ್ರೆ ಅವನ ಹೆಸರು ಮೆಡಾಸ್ ಅಂತಾನೆ ಇರುತ್ತೆ. ಮಡಗಾಸ್ಕರ್ ಎಂತದ ಇದೆ ಅವನಿಗೆ. ಅವನ ಅವನ ಒಂದು ಶಕ್ತಿಯನ್ನ ಆ ಸ್ಟಾರ್ ಅಲ್ಲಿ ತುಂಬಿರುವುದ ಮಿಡಾ ಸ್ಟಾರ್. ಆ ಎನರ್ಜಿಯನ್ನ ನಮ್ಮ 7 ಚಕ್ರಗಳಿಗೆ ನಾವು ಹಾಕ್ತೇವೆ. ಆಯ್ತಾ? ನಾವೀಗ ನಿಮ್ಗೆ ಗೊತ್ತುಂಟು ನಮ್ದು ಕ್ಲಾಸ್ ಅಲ್ಲಿ ನಾವು ಹೇಗೆ ಹೀಲಿಂಗ್ ತಗೊಳ್ತಾ ಇದ್ದೇವೆ, ಹೇಗಿದು ಮಾಡ್ತಿದ್ದೇವೆ. ಆ ಚಕ್ರಗಳಿಗೆ ಹಾಕುದಾಗ್ಬೋದು, ನಮ್ಮ ಕೈಯಲ್ಲಿ ಹಾಕುದಾಗಿರ್ಬೋದು, ಅಥವಾ ನಮ್ಮ ಒಂದು ಆರದಲ್ಲಿ ನಮ್ಮ ಮನೆಯಲ್ಲಿ ಇದೆಲ್ಲ ಹಾಕಿದಾಗ ನಿಮ್ಮ ಪಕ್ಕ ಮಲಗಿದವರಾಗ್ಲಿ ಅಥವಾ ನಿಮ್ಮ ಹತ್ರ ನೀವು ಮಾಡಿದ ಅಡಿಗೆಯನ್ನ ಊಟ ಮಾಡಿದವರಾಗ್ಲಿ, ನಾನ್ ಗಮನಿಸಿದ್ದೇನೆ ತುಂಬಾ ಸಲ ಎನರ್ಜಿ ಯಾವ ಲೆವೆಲ್ ಶಿಫ್ಟ್ ಆಗತ್ತೆ ಅಂದ್ರೆ, ಒಬ್ರು ಮನೇಲಿ ಊಟ ಮಾಡ್ಕೊಂಡ್ ಬಂದ್ರೆ ನಮ್ಮ ಎನರ್ಜಿ ಲೆವೆಲ್ ಕಂಪ್ಲೀಟ್ ಶಿಫ್ಟ್ ಆಗತ್ತೆ. ಹೌದು. ಯು ವಾಂಟ್ ಇಮ್ಯಾಜಿನ್,
ನನ್ಗೆ ಇಸ್ಕಾನ್ ನಲ್ಲಿ ಟೆಂಪಲ್ ಅಲ್ಲಿ ಇವರು ಪ್ರಭುಗಳು ಹೇಳ್ತಾ ಇದ್ರು, ಪಂಡಿತ್ ಪ್ರಭು ಆಗಿರ್ಬೋದು, ನಮ್ಮ ಭಕ್ತಿಲತಾ ಮಾತಾಜಿಯವ್ರು ಆಗಿರ್ಬೋದು, ನೀನು ಪ್ರತಿನಿತ್ಯ ಇಸ್ಕಾನ್ ಪ್ರಸಾದ ತಗೋ, ಬೇಕಾದ್ರೆ ದೇವ್ರ ದರ್ಶನಕ್ ಬಾ, ಖಾಲಿಯಲ್ಲಿ ಸಿಗುವಂತ ಫ್ರೀ ಪ್ರಸಾದ ತಿನ್ಕೊಂಡು ಹೋಗು, ನಿನ್ನ ಲೈಫ್ ಅಲ್ಲಿ ಚೇಂಜ್ ಆಗತ್ತೆ, ನಿನ್ನ ಲೈಫ್ ಅಲ್ಲಿ ಶಿಫ್ಟ್ ಬರತ್ತೆ ಅಂತ ಹೇಳ್ತಿದ್ರು. ನಂಗೆ ಆವಾಗ ಅರ್ಥ ಆಗ್ತಿರ್ಲಿಲ್ಲ. ಈಗ ನಾನು ಹೊರಗೆಲ್ಲಾದ್ರೂ ಒಂದ್ ಕಡೆ ಊಟ ಹೌದು ಮಾಡ್ಕೊಂಡು ಬಂದೆ ಅಂದ್ರೆ ನಂದು ಎನರ್ಜಿ ಕಂಪ್ಲೀಟ್ ಆಗಿ ಶಿಫ್ಟ್ ಆಗತ್ತೆ. ನಂಗೆ ನಾಳೆಯಿಂದ ಹೊಸ ಅಶ್ವಿನಿಯಲ್ಲಿ, ಯು ಕಾಂಟ್ ಇವನ್ ಇಮ್ಯಾಜಿನ್, ಇಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಿದ್ದವಳು ಎಲ್ಲೋ ಹೋದ್ಲು, ಇಷ್ಟು ದಿನ ಬೇರೆಯವ್ರಿಗೆ ಏನೋ ಹೇಳ್ಕೊಡ್ತಿದ್ದವಳು ಎಲ್ಲೋ ಹೋದ್ಲು, ಇವಾಗ ನಾನ್ ಕೂಡ ಆಕ್ಟ್ ಮಾಡಕ್ ಶುರು ಮಾಡ್ತೀನಿ. ಆ ಊಟ ಮಾಡ್ಕೊಂಡ್ ಬಂದಲ್ಲ, ಅವರ ಮನೆಯದ್ದೇ ಒಂದು ಎನರ್ಜಿ ನಮ್ಮಲ್ಲಿ ವರ್ಕ್ ಆಗೋದನ್ನೇ ನಾವು ನೋಡ್ತೀವಿ. ಹೌದು ಖಂಡಿತ. ಅಂದ್ರೆ ಈಗ ಅಡಿಗೆ ಮಾಡುವಾಗ ಕೂಡ ನಾವು ಯಾವ ಮನಸ್ಥಿತಿ ಇಟ್ಕೊಂಡು ಅಡಿಗೆ ಮಾಡಿರ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಾತ್ವಿಕ ಆಹಾರ ಅದು ರಾಜಸಿಕ ತಾಮಸಿಕ ಅದು ಬೇರೆ, ಮಾಡುವವರ ಮನಸ್ಥಿತಿ ಕೂಡ ಆ ಒಂದು ಎನರ್ಜಿ ಕೂಡ ಆ ಒಂದು ಅಡಿಗೆಯಲ್ಲಿ ಹೋಗುತ್ತೆ. ಸೊ ಅಡಿಗೆ ಮಾಡುವಾಗ ನಾವು ಯಾವ ಒಂದು ಮನಸ್ಥಿತಿ ಇಟ್ಕೊಂಡು ಮಾಡಿರ್ತೀವಿ ಆ ಎನರ್ಜಿ ಟ್ರಾನ್ಸ್ಫರ್ ಆಗೇ ಆಗತ್ತೆ ತುಂಬಾ. ಖಂಡಿತ. ನನ್ಗೆ ನಮ್ಮ ಅಜ್ಜಿ, ನಮ್ಮ ಮನೇಲಿ ಯಾರು ಹುಷಾರಿಲ್ಲ ಅಂದ್ರೆ ನಮ್ಮ ಅಜ್ಜಿ ಅಡಿಗೆ ಮಾಡಿ ಹಾಕಿ ಅವ್ರನ್ನ ಸರಿ ಮಾಡ್ತಾ ಇದ್ರು. ನಂಗ್ ಗೊತ್ತು, ನಾನ್ ನೋಡಿದೀನಿ ಕೆಲವು ಸಲ ಹುಷಾರಿಲ್ಲ ಅಂತ, ಹೊಟ್ಟೆ ಸರಿ ಇಲ್ಲ, ಜ್ವರ ಬಂದಿದೆ, ಸುಮಾರು ದಿನದಿಂದ ಹಳೆ ಜ್ವರ ಇದೆ ಅಂದ್ರೆ, ಮೊದ್ಲೆಲ್ಲ ಕಾಡಿತ್ತು ನಮ್ಮೂರಲ್ಲಿ, ಈಗ ಕಾಡಿಲ್ಲ. ನಂಗೆ ಐ ಲವ್ ಕಾಡು. ಯು ಡೋಂಟ್, ನೀವು ಇಮ್ಯಾಜಿನ್ ಮಾಡ್ತಿರೋ ಇಲ್ವೋ, ಎಲ್ಲರಿಗೂ ಸಿಟಿ ಲೈಫ್, ಸಿಟಿ ಎಲ್ಲ ಇಷ್ಟ ಆಗತ್ತೆ, ಬಟ್ ಎಲ್ಲಾರು ಒಂದೇ ತರ ಇರ್ಬೇಕಂತೇನಿಲ್ಲ. ನಾನು ಒಂಥರ, ನನ್ನನ್ನ ನನ್ನ ಫ್ರೆಂಡ್ಸ್ ಎಲ್ಲ ಜಂಗ್ಲಿ ಅಂತಾನೆ ಕರಿತಾ ಇದ್ರು, ಮೋಗ್ಲಿ ಅಂತಾನೆ ಕರಿತಾ ಇದ್ರು. ಈವನ್ ಇಸ್ಕಾನ್ ಅಲ್ಲಿ ಕೂಡ ಇವಾಗ್ಲೂ ಹೋದ್ರು ನನ್ನ ಫ್ರೆಂಡ್ಸ್ ನನ್ನ ಕರೆಯೋದೇ, ಅಂದ್ರೆ ನಮ್ಮ ಗ್ರೂಪ್ ಅವ್ರು, ಹೊರಗಿನವ್ರು ಕರಿಯಲ್ಲ, ನನ್ನ ಗ್ರೂಪ್ ಅವ್ರು ನನ್ನನ್ ಜಂಗ್ಲಿ ಅಂತಾನೆ ಇದ್ ಮಾಡುದು. ಯಾಕೆ ಅಂದ್ರೆ ನಂಗೆ ಮರ ಹತ್ತೋದ್ ಇಷ್ಟ, ಮರದಲ್ಲಿ ಜಿಕಾಡೋದ್ ಇಷ್ಟ. ನಾನು ಎಷ್ಟು ಕಿರ್ಚಾಡಿದ್ರು ಬೇರೆಯವ್ರಿಗೆ ಕೇಳಬಾರ್ದು. ನಾವು ನಮ್ಮ ಮನೆಯಲ್ಲಿ ನಮ್ದು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಅಪ್ಪ ನಮ್ಮನ್ನ ಅವ್ರೊಂಥರ ಒಂದು ಡ್ರೀಮ್ ಲೈಫ್, ಆಲಿಸ್ ಇನ್ ವಂಡರ್ಲ್ಯಾಂಡ್ ಅನ್ನೋ ತರ ನಮ್ಗೆ ಲೈಫ್ ಕೊಟ್ಟಿದ್ರು. ಹಿಂದೆ ಮುಂದೆ ಎಲ್ಲ ಕಾಡಿತ್ತು, ನಾವು ನಮ್ ಮನೆಯಿಂದ ಬಾವಿ ಸುಮಾರು ದೂರ ಹೋಗ್ಬೇಕಿತ್ತು. ಅಂದ್ರೆ ಸುಮಾರು ದೂರ ಅಂದ್ರೆ ಒಂದ್ 2-3 ನಿಮಿಷ, ನಮ್ಮ 2 ಗದ್ದೆ ದಾಟಿ ಮುಂದೆ ಬಾವಿ ಇದ್ದಿದ್ದು. ಅಲ್ಲಿಗೆ ಹೋಗುವಾಗ ಕೊಡಪಾನದಲ್ಲಿ ಥ್ರೋಬಾಲ್ ಆಡ್ತಿತ್ತು. ಥ್ರೋಬಾಲ್ ಇಲ್ಲ ಈಗ, ನೀರ್ ತರ್ಬೇಕು, ಮನೆಗ್ ನೀರ್ ತರ್ಬೇಕು, ಆದ್ರೆ ಕೆಲ್ಸ ಆಯ್ತಾ. ನಮ್ಮ ಮನೆಯಲ್ಲಿ ಒಂದಿನಕ್ಕೆ 300-400 ಕೊಡಪಾನ ನೀರ್ ಬೇಕು ಒಂದು ಹೊತ್ತಿಗೆ. ದನ ಕರುಗಳಿತ್ತು, ತೆಂಗಿನ ಮರಗಳಿತ್ತು, ಸ್ನಾನ ಮಾಡುವವರು. ನಮ್ ಹಂಡೆ ನೀರೇ 8 ಕೊಡಪಾನ ನೀರ್ ಇರ್ತಿತ್ತು. ನಾವೆಲ್ಲ ಸ್ನಾನ ಒಂದ್ ಹಂಡೆ ಫುಲ್ಲು ಇಟ್ಕೊಂಡ್ಬಿಡ್ತಿದ್ವಿ ಕೆಲವೊಂದ್ಸಲ. ಕಟ್ಟಿಗೆ ಇರ್ತಿತ್ತು, ನೀರ್ ಇರ್ತಿತ್ತು, ಯಾರು ಕೇಳೋರ್ ಇರ್ಲಿಲ್ಲ. ಭಯಂಕರವಾಗಿ ತುಂಬಾ ಅದೊಂಥರ ರಾಯಲ್ ಅಂತ ಅನ್ಕೊಳ್ಬೇಕು. ಈಗೆಲ್ಲ ನೀವೊಂದು ಗೀಸರ್ ಅಲ್ಲಿ ಒಂದ್ 5 ಲೀಟರ್ 10 ಲೀಟರ್ ಗೀಸರ್ ಅಲ್ಲಿ ಸ್ನಾನ ಮಾಡ್ತೇವೆ ನಾವು, ಒಂದ್ ಬಕೆಟ್ ನೀರಲ್ಲಿ ಸ್ನಾನ ಮಾಡ್ಕೊಂಡ್ ಬರ್ತೇವೆ. ಎಷ್ಟು ಸ್ನಾನ ಮಾಡಿದ್ರು, ಅವಾಗ ಎಷ್ಟು ಸಲ ಎಣ್ಣೆ ಹಾಕೊಂಡ್ವಿ ಅಂತಂದ್ರೆ 2-3 ಸಲ ತಲೆ ತೊಳಿತಾ ಇದ್ವಿ ಅಲ್ವಾ. ಹೌದು ಇವಾಗ ಶಾಂಪು ಬಂದು ಅದು ಕೂಡ ಇಲ್ಲ ಇವಾಗ. ಸೊ ಆವಾಗ ಆ ಕೊಡಪಾನದಲ್ಲಿ ಥ್ರೋಬಾಲ್ ಆಡ್ತಿದ್ದಂಥದ್ದು ಅದೆಲ್ಲ ನಮಗ್ ಹೆಲ್ಪ್ ಆಯ್ತು ಅನ್ಸುತ್ತೆ. ಇದೆಲ್ಲ ಅಂದ್ರೆ ಈಗ ಟ್ಯಾಪಿಂಗ್ ಎಲ್ಲ ಮಾಡಿಸ್ತಾರೆ ನಮ್ ಕ್ಲಾಸ್ ಅಲ್ಲಿ, ನಮ್ಮ ಸತೀಶ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಪ್ರಾಣಾಯಾಮ ಅದೆಲ್ಲ ನಮ್ಗೆ ಅಲ್ಲಿ ಆಟೋಮೆಟಿಕ್ ಆಗಿ ಥ್ರೋಬಾಲ್, ಅದು ಕೊಡಪಾನದಲ್ಲಿ ಥ್ರೋಬಾಲ್ ಆಡುವಾಗ ಅಥವಾ ನೀರ್ ಎಳಿಯುವಾಗ, ಅಂಗಳ ಗುಡ್ಸುವಾಗ, ಸಗಣಿ ಎತ್ತುವಾಗ, ಇದೆಲ್ಲ ನಮ್ಗೆ ಆಟೋಮೆಟಿಕ್ ಆಗಿ ಆಗ್ತಿತ್ತು ಅಂತ ಅನ್ಸುತ್ತೆ. ಬಟ್ ಈಗಿನ ಮಕ್ಳಿಗೆ ಪಾಪ, ನಿಮ್ಗ್ ಗೊತ್ತಾ, ನಾವ್ ಶಾಲೆಗೆ ಹೋಗಾಗ ಎಷ್ಟು ಕಾಳ್ ಹಣ್ಣು ತಿನ್ಕೊಂಡು ಹೋಗ್ತಿದ್ವಿ ಶಾಲೆಗೆ. ಇವಾಗಿನ ಮಕ್ಳಿಗೆ ಆ ಹಣ್ಣಿನ ಹೆಸರು ಗೊತ್ತಿಲ್ಲ, ಹಣ್ಣು ಗೊತ್ತಿಲ್ಲ, ಏನು ನೋಡಿ ಗೊತ್ತಿಲ್ಲ ಬಿಡಿ, ನೋಡಿ ಗೊತ್ತಿಲ್ಲ. ಪಾಪ ಅವಕ್ಕೆ ಏನ್ ಮಾಡ್ತೇವಂದ್ರೆ, ಒಂದು ಬಸ್ ರೆಡಿ ಮಾಡಿದ್ದಾರೆ, ತಗೊಂಡೋಗಿ ಇಲ್ಲಿ ಬಸ್ ಅಲ್ಲಿ ದಬ್ಬಿದ್ರೆ ಪಾಪ ಅವ್ ಶಾಲೆಗೆ ಹೋಗಿ ಇಳಿತವೆ, ಅಲ್ಲಿಂದ ಮತ್ತೆ ಮನೆಗ್ ಬರ್ತವೆ. ಮನೆಗ್ ಬಂದ್ಮೇಲೆ ಒಂದು ಮೊಬೈಲು ಇಲ್ಲ, ಹೋಮ್ ವರ್ಕ್, ಇದು ಅವ್ರ ಡ್ಯೂಟಿ ಮುಗೀತು. ಅವ್ರಿಗೆ ಏನು ಅವಾಗೆಲ್ಲ ಆಡ್ತಾ ಇರುವಂತ ಆಟಗಳು ಗೊತ್ತಿಲ್ಲ, ಆಟದ ಮಹಿಮೆ ಏನು ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈಗ ನಾವು ಒಂಚೂರು ಅದನ್ನ ರೆಡಿ ಮಾಡ್ಬೇಕಾ ಮಕ್ಳಿಗೆ. ಆ ಕುಂಟಲ ಹಣ್ಣಾಗಿರ್ಬೋದು, ಚೋಕ್ರ ಹಣ್ಣಾಗಿರ್ಬೋದು, ಚೂರಿ ಮುಳ್ಳಾಗಿರ್ಬೋದು, ನಾವ್ ಎಷ್ಟ್ ತಿಂತಿದ್ವಿ. ಅದಕ್ಕೆ ನಮ್ಗೆಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತು. ನಮಗೆ ಯಾವತ್ತೂ ಅದರಿಂದ ಯಾವ್ದು ಇದಾಗ್ತಿರ್ಲಿಲ್ಲ, ಏನ್ ಹೇಳ್ತಾರೆ, ಹಾಮ್ ಆಗಿದ್ದಿಲ್ಲ. ಈಗಿನ ಮಕ್ಳಲ್ಲಿ ಪಾಪ ಅವಕ್ಕೆ ಆಡ್ಲಿಕ್ಕೆ ಜಾಗ ಇಲ್ಲ, ಆಡ್ಲಿಕ್ಕೆ ಟೈಮು ಇಲ್ಲ. ಮತ್ತೆ ನಾವ್ ಅನ್ಕೊಳ್ತೇವೆ ಅವ್ರಿಗೆ ಕಾಲಿಗೊಂದು ಶೂ ಹಾಕಿ, ಹಾಫ್ ಚಡ್ಡಿ ಹಾಕಿ, ತಲೆಗೊಂದು ಹ್ಯಾಟ್ ಕೊಟ್ರೆ ಸರಿ ಆಗತ್ತೆ ಅಂತ. ಪಾಪ ನಾವು ಅವರಿಗೆ ಭೂಮಿಯಿಂದ ದೂರ ಮಾಡ್ತಿದ್ದೇವೆ. ಮೊಟ್ಟ ಮೊದಲನೇದು ಚಪ್ಲಿ ಕೊಟ್ಬಿಟ್ಟು ಮನೇಲಿ ಅಂಗಳದಲ್ಲಿ ಆಡುವಾಗ ಚಪ್ಲಿ ಹಾಕ್ಲಿಕ್ಕೆ ಹೇಳ್ತಾರೆ ಕೆಲವ್ರು. ನಂಗೆ ಅದು ತುಂಬಾ ಬೇಜಾರಾಗತ್ತೆ. ಇಲ್ಲ, ಗ್ರೌಂಡಿಂಗ್ ಆಗ್ಬೇಕು, ಸ್ವಲ್ಪನಾದ್ರೂ ಅವರು ಹೌದು, ಜೊತೆ ಕನೆಕ್ಟ್ ಆಗ್ಲೇಬೇಕು. ನಮ್ಮ ದೇಹದ, ನನ್ ತಂಗಿ ಗಂಡ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅವರು, ನನ್ ತಂಗಿಗೆ ನನ್ ಮನೆ ಕಳಿಸಿದಾಗ, ಮಕ್ಳಿಗೆ ನೀನು ಚಪ್ಪಲ್ ಹಾಕಿಸ್ಬೇಡ, ಮತ್ತೆ ಮಕ್ಳು ಆ ಮಣ್ಣಲ್ಲಿ ಆಟ ಆಡಿದ್ರೆ ಬೈಬೇಡ, ಅವ್ರು ಎಷ್ಟು ಬೇಕಾದ್ರೆ ಆಟ ಆಡ್ಲಿ ಅಂತ ಹೇಳಿ ಕಳಿಸ್ತಿದ್ರು.
ನಾವೊಂದ್ಸಲ ಏನ್ ಮಾಡಿದ್ವಿ, ನಮ್ಮನೇಲಿ ಕೆಸರು ಗದ್ದೆ ಉಡುಪಿಯಲ್ಲೆಲ್ಲ ಗೊತ್ತಲ್ಲ, ಗದ್ದೆ ಉಳುವಾಗ ನಾವೆಲ್ಲ ಕೆಸರು ಗದ್ದೆಯಲ್ಲಿ ಬಿದ್ದು ಹೊರಡಾಡ್ತಾ ಇದ್ವಿ. ಅಂದ್ರೆ ಅದೊಂಥರ ಕೆಸರು, ಫಸ್ಟ್ ಕೆಸರು ಗದ್ದೆ ಉತ್ತಾಗ ಕೋಣಗಳ ಹಿಂದೆ ಹೋಗುದು, ಅದೆಲ್ಲ ಒಂಥರ ಮಜಾ. ಅದು ಈಗಿನ ಮಕ್ಳಿಗೆ ಸಿಗುದಿಲ್ಲ ಅಲ್ಲ. ಅವ್ರಿಗೆ ಹ್ಮ್ ಫೋಟೋ ಕಳ್ಸಿದ್, ನಾವು ಸುಮ್ನೆ ಫೋಟೋ ತಕೊಂಡಿದ್ವಿ. ಅದಕ್ಕೆ ಅವ್ರ ಗಂಡ ಹೇಳಿದ್ರು 25,000 ರೂಪಾಯಿ ಉಳಿಸ್ತೆ ನೀನು ಅಂತ. ಯಾಕೆ ಅಂತ ಹೇಳಿದ್ರೆ, ಮಣ್ಣಲ್ಲಿ ಕೆಲವೊಂದು ವಿಟಮಿನ್ಸ್ ಇರತ್ತೆ, ಅದು ಮಕ್ಳು ದೇಹಕ್ಕೆ ಸೇರ್ಲಿಲ್ಲ ಅಂದ್ರೆ ಆ ವೈಟಮಿನ್ಸ್ ಇಂಜೆಕ್ಷನ್ ಮೂಲಕ ನಾವು ಇದ್ ಮಾಡ್ಬೇಕಾಗತ್ತೆ, ಅದು ತುಂಬಾ ಕಾಸ್ಟ್ಲಿ ಇರತ್ತೆ ಅಂತ ಹೇಳ್ತಾ ಇದ್ರು. ಸೊ ನಮ್ಗೆ ಆಗ ಅರ್ಥ ಆಯ್ತು, ಗ್ರೌಂಡಿಂಗ್ ಪವರ್ ಏನು, ಕೆಸರುಗದ್ದೆ ಪವರ್ ಏನು, ಮರದ ಪವರ್ ಏನು, ಮರದಲ್ಲಿ ಈಗ ನೇತಾಡ. ಆಯುರ್ವೇದದಲ್ಲಿ ಅವರು ಇದ್ರ ಚಿಕಿತ್ಸೆ ಮಾಡುವಾಗ, ಪಂಚಕರ್ಮ ಚಿಕಿತ್ಸೆಗಳನ್ನೆಲ್ಲ ಮಾಡುವಾಗ ಮಡ್ಡುಬಾತ್ ಅಂತ ಮಾಡಿಸ್ತಾರಲ್ವಾ, ಮಣ್ಣಿನ ಹೌದು ಒಂದು ಅದೆಲ್ಲ ಅದರಲ್ಲಿ ಇದೆ. ನಮ್ಗೆ ಯಾಕೋ ಯಾವ್ದ್ರದ್ದು ಜ್ಞಾನ ಕೊರತೆ ಇದೆ ಬಿಟ್ರೆ ಆ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಅಷ್ಟೇ. ಅಷ್ಟೇ, ಅದನ್ನ ನಾವು ಕೊಡುವ ಅಂತ, ನಮ್ಗೂ ನೋಡುವ ಹೇಗಾಗತ್ತೆ ಅಂತ. ಮತ್ತೆ ನೀವು ನನ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಹೇಳ್ತೇನೆ ಅಂದ್ರೆ ಹೇಳಿಲ್ಲ. ಆ ಎಂತ ಹೇಳ್ತಾರೆ, ಬಗ್ಗೆ ಕೂಲಿಪಾಯರ್ ಹಾ ರೇಖೆ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೇನೆ ಅಂತ ಹೇಳಿದ್ರಿ, ಹೇಳಿ. ಹಾ ಅಂದ್ರೆ ಹೋಲಿಫೈಯರ್ ಕೂಡ ಈ ಉಸೋಯಿ ರೇಖೆಯ ವಿಸ್ತೃತ ರೂಪ ಅಂತ ಹೇಳ್ಬೋದು. ಮೂಲ ಸಾಂಪ್ರದಾಯಿಕ ರೇಖೆನೆ ಡಾಕ್ಟರ್ ಮಿಕಾವೊ ಉಸೋಯಿ ಅವರದ್ದು. ಆದ್ರೆ ಇವರು ವಿಲಿಯಂ ಲೀರ್ಯಾಂಡ್ ಅವರು 2014ರಲ್ಲಿ ಇದನ್ನ ತಂದ್ರು, ಹೋಲಿಫೈಯರ್ ಅನ್ನ ತಗೊಂಡ್ ಬಂದ್ರು. ಇದೊಂದು ಪವಿತ್ರ ಜ್ವಾಲೆ, ಅಂದ್ರೆ ಬೆಂಕಿಯ ಜ್ವಾಲೆಯ ತರ ಪ್ರಜ್ವಲಿಸುವಂತಹ ಶಕ್ತಿ ಇದು. ಸೂರ್ಯನ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಹೋಲಿಫೈಯರ್. ಅಂದ್ರೆ ವಿಶ್ವದ ಒಂದು ಉನ್ನತವಾದ ಎನರ್ಜಿ. ಇಲ್ಲಿ ನಮ್ಮ ಸಾಮಾನ್ಯ ರೇಖೆಯಲ್ಲಿ ಏನಾಗತ್ತೆ ಅಂದ್ರೆ, ನಾವು ಗುರುವಿನ ಮುಖಾಂತರ, ಗುರುವು ನಮಗೆ ದೀಕ್ಷೆಯ ಮುಖಾಂತರ ಒಂದು ಎನರ್ಜಿಯನ್ನ ಕೊಡ್ತಾನೆ. ಬಟ್ ಇಲ್ಲಿ ಅಟ್ಯೂನ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೊಟ್ಬಿಟ್ರೆ ಅದೇ ಆಟೋಮೆಟಿಕಲಿ ಮಾಡತ್ತೆ, ನಾವು ಏನು ಮಾಡೋ ಹಾಗಿಲ್ಲ ಇಲ್ಲಿ. ನಾವು ಒಂದು ಇಂಟೆನ್ಷನ್ ಕೊಟ್ಟು ಆ ಸಿಂಬಲ್ ಅನ್ನ ಹಾಕಿದ್ರೆ ಅದು ಕಳಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ದೂರದಲ್ಲಿರುವಂತಹ ನಮ್ಮ ಮಕ್ಕಳಿಗೆ ಹೀಲಿಂಗ್ ಅನ್ನ ಕಳಿಸ್ಬೇಕಾಗಿದೆ ಅಂತ ಇಟ್ಕೊಳ್ಳಿ, ನಾವು ಹೋಲಿಫೈಯರ್ ಸಿಂಬಲ್ ಅನ್ನ ಡ್ರಾ ಮಾಡಿ ಅದರ ಹೆಸರನ್ನ ನಾವು ಏನ್ ಹೇಳ್ತೀವಿ ಹಾಗೆ ಆ ಹೋಲಿಫೈಯರ್ಗೆ ಒಂದು ಇಂಟೆನ್ಷನ್ ಅನ್ನ ಕೊಡೋದು. ಇಂಥ ಪ್ಲೇಸ್ ಅಲ್ಲಿ ಇವರಿದ್ದಾರೆ, ಇಂಥ ಹೀಲಿಂಗ್ ಬೇಕು, ನಿನ್ನ ಒಂದು ಎನರ್ಜಿ ಅವರಿಗೆ ಸಿಗೋ ತರ ಆಗ್ಲಿ ಅಂತ ಹೇಳ್ಬಿಟ್ರೆ ನಮ್ ಕೆಲ್ಸ ಮುಗೀತು. ಅದ್ ಮಾಡತ್ತೆ, ಯಾರಿಗೆ ಎಷ್ಟು ಅವಶ್ಯಕತೆ ಇದೆ, ಎಲ್ಲಿ ಹೋಗಿ ಹೇಗೆ ಆ ರೀತಿಯಾಗಿ ಇದೊಂದು ಪವರ್ಫುಲ್ ಟೂಲ್ ಅಂತಾನೆ ನಾವು ಹೇಳ್ಬಹುದು, ರಾಜಕ್ರಿಯ ತರ. ಬಟ್ ರಾಜಕ್ರಿಯಾದಲ್ಲೇ ಅದನ್ನ ಅಳವಡಿಸ್ಬಿಟ್ಟಿದ್ದಾರೆ. ನೀವು ರಾಜಕ್ರಿಯನ ಆ ಕಡಿಮೆ ಅಂತ ಅಳಿಲಿಕ್ಕಾಗಲ್ಲ. ಇಲ್ಲ ರಾಜಕ್ರಿಯ ಅಂದ್ರೆ ನಾನು ಹೋಲ್ ಹೋಲ್ ಇತ್ತೀಚೆಗೆ ಯೂನಿವರ್ಸ್ ಅದ್ರಲ್ಲಿ. ಹಾ, ಈ ರಾಜಕ್ರಿಯ ಅಭ್ಯಾಸವನ್ನ ಮಾಡ್ತಾ 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 ನನಗೆ ಅನ್ಸಿದ್, ನಾನು ಹೋಲಿಫೈಯರ್ ಬೇರೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲ, ಅದು ಕೂಡ ಅದ್ರೊಳಗಡೆನೆ ಇದೆ ಅನ್ನೋದು ನನಗೆ ಆಮೇಲೆ ಗೊತ್ತಾಗಿತ್ತು. ಆತರ ಈಗ ಈಗ ಹೋಲಿಫೈಯರ್ ಅನ್ನು ಕೂಡ ನಾವು ಬಳಸ್ಕೋಬಹುದು, ಯಾಕೆಂದ್ರೆ ಅದು ಒಂದು ಪವರ್ಫುಲ್ ಟೂಲ್ ಆಗಿರೋದ್ರಿಂದ. ಅದರ ಜೊತೆ ರೇಖಿ ಸಿಂಬಲ್ಸ್ ಗಳನ್ನ ಸೇರಿಸಿ, ಅಂದ್ರೆ ಈಗ ಹೋಲಿಫೈಯರ್ ಅನ್ನ ಡ್ರಾ ಮಾಡಿ ಚೋಕುರೆಯನ್ನ ಬರೆದು ಹೋಲಿಫೈಯರ್ಗೆ ಇಂಟೆನ್ಷನ್ ಕೊಡೋದು, ಚೋಕುರೆಯ ಶಕ್ತಿಯನ್ನ ಇಂಥವರಿಗೆ ಈ ಪ್ಲೇಸಿಗೆ ಕಳಿಸು ಅಂದ್ರೆ ಅದು ಕಳಿಸುತ್ತೆ. ಈಗ ಇದು ಪರ್ಸನಲ್ ಕ್ವೆಶ್ಚನ್. ನಾನು ನಿಮ್ಗೆ ಮೆಡಿಟೇಷನ್ ಮಾಡಿಸುವಾಗ ಸ್ಪೀಡ್ ಆಗಿ ಸಿಂಬಲ್ ಗಳನ್ನ ಹೇಳ್ತೇನೆ, ಅದು ನಿಮ್ಗೆ ವಿಜುವಲೈಸ್ ಆಗ್ತಾ ಉಂಟಾ ಈಗ, ಅಥವಾ ಹಾ, ನಾನು ತುಂಬಾ ಸ್ಪೀಡ್ ಆಗಿದೆ? ಆಗ್ತಾ ಇದೆ, ಆಗ್ತಾ ಇದೆ. ಫಸ್ಟ್ ಕಷ್ಟ ಆಗ್ತಿತ್ತಲ್ವಾ? ಹೌದು, ಫಸ್ಟ್ ಬರ್ತಾ ಇರ್ಲಿಲ್ಲ, ಬಟ್ ಇವಾಗ ನಾನು ಕಣ್ಮುಚ್ಚಿ ಹೆಸರು ಹೇಳಿದ್ರೆ ಸಾಕು ಆ ಸಿಂಬಲ್ ನನ್ಗೆ ಬರ್ತಾ ಇತ್ತು. ನಾನು ಹೇಳ್ತಿದ್ದೆ ನಂದು ಕೈನಸ್ಥೆಟಿಕ್, ನಂದು ವಿಜುವಲೇಟರಿ ಅಲ್ಲ, ನನ್ಗದ್ ಬರಲ್ಲ ಬರಲ್ಲ ಅಂತಾನೆ ನಾನು ಹೇಳ್ತಾ ಇದ್ದೆ. ಬಟ್ ಇವಾಗ ಬರ್ತಿದೆ ಅದು. ಬಂದಿದೆ ಅಲ್ಲ. ಹಾಗೇನೆ ಯಾವಾಗ್ಲೂ ಅಷ್ಟೇ, ನಾವು ನಂಗೆ ಗೊತ್ತಿಲ್ಲ, ನಾನ್ ಯಾವಾಗ್ಲೂ ಮಾಡುವಾಗ ನಾನು ಹೀಗ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಅನ್ಕೊಳಲ್ಲ. ಈವನ್ ನೀವಾದ್ರೂನು ಅಷ್ಟೇ, ನಿಮ್ದು ಕೆಲವೊಂದ್ಸಲ ನಾನು ಮೆಡಿಟೇಷನ್ಸ್ ಎಲ್ಲ ಕೇಳುವಾಗ ಮಾಡಿಸುವಾಗ ನೀವು ನಾನು ಗಮನಿಸ್ತೇನೆ, ನಾವು ಆಗಿರಲ್ಲ, ಅಲ್ಲಿ ಬೇರೆ ಯಾರು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಹೌದು, ಅಲ್ವಾ? ನನಗ್ ಗೊತ್ತಿರಲ್ಲ ಏನ್ ಇಂಟ್ಯೂಷನ್ ಬರುತ್ತೋ ಅದ್ರ ಪ್ರಕಾರ ಹೇಳ್ತಾ ಹೋಗ್ತಾ ಹೋಗ್ತೇನೆ ಹೋಗೋದು, ಬಿಟ್ರೆ. ಹೌದು. ಅದನ್ನ ನಾವು ರೇಖಿ ತರಗತಿಯಲ್ಲೂ ಅಷ್ಟೇ, ನನ್ ಸಿಂಬಲ್ಸ್ ಗಳನ್ನ ಎಕ್ಸ್ಪ್ಲನೇಷನ್ ಮಾಡುವಾಗ ಇಲ್ಲಿ ಏನೋ ಥಾಟ್ ಬರುತ್ತೆ ನನಗೆ, ಅದಕ್ಕೆ ರಿಲೇಟೆಡ್ ಆಗಿ ನಾನು ಹೇಳ್ತಾ ಅಷ್ಟೇ. ನಾವು ಇಂಟೆನ್ಷನ್ ಹಾಕಿ ಕುತ್ಕೊಂಡ್ಬಿಟ್ರೆ, ರೇಖಿ ನಾನ್ ಮೀಡಿಯೇಟರ್ ಅಪ್ಪ, ನೀನ್ ನನ್ಗೆ ಈ ಒಂದು ತರಗತಿಗೆ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ರೆ ಆಟೋಮೆಟಿಕಲಿ ಆ ಜ್ಞಾನ ಬರ್ತಾ ಹೋಗುತ್ತೆ. ಓಕೆ. ತುಂಬಾ ಖುಷಿ ಆಯ್ತು ನನ್ಗೆ ಇವತ್ತು, ತುಂಬಾ ಹೊತ್ತಾಯ್ತಂತ ಕಾಣುತ್ತೆ ನಾವಿಬ್ರು ಮಾತಾಡ್ಲಿಕ್ಕೆ ಶುರು ಮಾಡಿ. ಆಲ್ಮೋಸ್ಟ್ 1.5 ತಾಸು ಆಗಿರ್ಬೋದು ಅನ್ಕೊಂಡಿದೀನಿ.
ಓಕೆ, ಇದನ್ನ ಮತ್ತೆ ನೋಡುವವರಿಗೂ ಮತ್ತೆ ಬೇಜಾರಾಗೋದ್ ಬೇಡ ನಮ್ಮಿಬ್ರು ಇದು. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಅಲ್ಲಿ ನಾವು ಇದ್ ಮಾಡುವ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಚೇತನ ಅವ್ರೆ, ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ ಜೊತೆಗೆ ನೀವು ಒಬ್ಬ ಟೀಚರ್ ಆಗಿರೋದಕ್ಕೆ. ಹಾಗೆ ಇಲ್ಲಿ ನೆಕ್ಸ್ಟ್ ಎಲ್ಲವನ್ನ ನೀವು ಹ್ಯಾಂಡಲ್ ಮಾಡ್ತಿರೋ ವಿಧಾನ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ನಿಮ್ಮ ಕುಟುಂಬಕ್ಕೆ ದೇವರು ಸುಖ ಸಂತೋಷ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಹಾಗೆ ಎಲ್ಲ ವೀಕ್ಷಕರಿಗೂ ಅಷ್ಟೇ ದೇವರು ಸುಖ ಸಂತೋಷ ಸಮೃದ್ಧಿ ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡ್ಲಿ. ಹಾಗೆ ಅವರಿಗೆ ಒಂದು ಅನುಷ್ಠಾನವನ್ನ ಕಲಿಬೇಕು ಅನ್ನೋ ಸದ್ಬುದ್ಧಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಗೂ ಅಷ್ಟೇ ಈ ಒಂದು ಗುರುಕುಲದಲ್ಲಿ ನನ್ಗೆ ಕೆಲಸ ಮಾಡೋದಕ್ಕಿರ್ಲಿ ಅಥವಾ ನನ್ನ ಜ್ಞಾನವನ್ನ ಹಂಚೋದಕ್ಕೆ ಒಂದು ಪಾತ್ ಬೇಕು ಅಂತ ಹೇಳ್ತಿದ್ನಲ್ವಾ, ಆ ಪಾತ್ ಸಿಕ್ಕಿರೋದಕ್ಕೆ, ಆ ಪಾತನ್ನ ಕರುಣಿಸಿದ ಆ ಭಗವಂತನಿಗೆ ಕೂಡ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಸಂವಾದ ಸರಣಿಯನ್ನ ಮುಗಿಸೋಣ. ಹಾಗೆ ನಮ್ಮ ಲೈಫಲ್ಲಿ ಎಲ್ಲ ಜ್ಞಾನವನ್ನ ಹಂಚಿದ ಎಲ್ಲಾ ಗುರುಗಳನ್ನ ಇಲ್ಲಿ ಸ್ಮರಿಸ್ಕೊಳ್ಳೋಣ. ಅವ್ರೆಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ.